ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿಲ್ಲಿ ಮನೆ ನೋಡ್ತಾ ಇದ್ದೀರಲ್ಲ, ಈ ಮನೆದು ಹೋಮ್ ಟೂರ್ ಮಾಡೋಕ್ಕೆ ಬಂದಿದ್ದೀನಿ ನಾನು. ಇದು ಇರೋದು ಶಿರಾಳಕೊಪ್ಪದಲ್ಲಿ. ಇದು ಶ್ರೀಮತಿ ಪುಷ್ಪಾ ಬಿಳಗಿ ಅನ್ನೋರ ಮನೆ. ಇವರು ಅಡಿಕೆ ವ್ಯಾಪಾರಸ್ಥರು. ಸಂತೆಯಲ್ಲಿ ಅಡಿಕೆ ವ್ಯಾಪಾರ ಮಾಡಿ ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ಈ ಮನೆ ಕಟ್ಸಿದ್ದಾರೆ. ಬನ್ನಿ ಈ ಮನೆದು ಹೋಮ್ ಟೂರ್ ಮಾಡೋಣ. ಈ ಮನೆ ಗೃಹ ಪ್ರವೇಶ ಏಪ್ರಿಲ್ 30ಕ್ಕಾಗಿದೆ. ಪುಷ್ಪಾ ಬಿಳಗಿ ನಿಲಯ ನೋಡಿ. ಗಾಳಿಗೆ ಗೇಟ್ ತಕ್ಕೊಂತು. ಎಂಟ್ರೆನ್ಸಲ್ಲಿ ತುಳಸಿ ಕಟ್ಟೆ ವೆಲ್ಕಮ್ ಮಾಡ್ತಾ ಇದೆ. ಇದು ಎಂಟ್ರೆನ್ಸು, ಟಿ ವಿ ಹಾಲು. ಅವ್ರ ಯಜಮಾನ್ರು ಕೂತಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಚನ್ನಬಸಪ್ಪ ಅಂತ ಹೇಳಿ. ಇವರೇ ಪುಷ್ಪಾ ಅವ್ರ ಫ್ಯಾಮಿಲಿ, ಇಬ್ಬರು ಗಂಡು ಮಕ್ಕಳು ಅವರಿಗೆ. ಹಾಯ್ ಪುಷ್ಪ ಅವರೇ, ಹೇಗಿದ್ದೀರಾ? ಹಾಂ, ಏನು ನಾಯಿ ಜೊತೆಗೆ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಮಗನ್ ಗಿಫ್ಟ್ ಮನೆ ಕಟ್ಸಿದ್ದಕ್ಕ? ಇಲ್ಲೇನೋ ಸೈಕಲ್ ಹಾಕಿದ್ದೀರಾ? ಅದು ಪಪ್ಪನ್ ಗಿಫ್ಟ್ ಅಂತ ಮೆಮೊರಿ. ಹಾಗಾಗಿ ಅದರಲ್ಲಿ ಅವರು ಬಿಸ್ನೆಸ್ ಮಾಡಿದ್ರು. ಅಂದ್ರೆ ನಿಮ್ಮ ಮಕ್ಕಳು ಅದ್ರಲ್ಲಿ ಹೆಂಗ್ ಬಿಸ್ನೆಸ್ ಮಾಡಿದ್ರು? ಅಂದ್ರೆ ಅವರು ಪ್ಯಾರಲಿಸಿಸ್ ಆಯ್ತು. ಹಾ, ಹೇಳಿ ಸರ್. ಅವ್ರ ಅಮ್ಮಗೆ ಹೆಲ್ಪ್ ಮಾಡಕ್ ಹೋಗಿದ್ರು ಭಾನುವಾರ ದಿನ ಸ್ಕೂಲ್ ರಜೆ ಅಂತ. ಎಷ್ಟನೇ ಕ್ಲಾಸ್ ಅಲ್ಲಿ? ಸಣ್ಣನ UKG ಇದ್ದ, ದೊಡ್ಡನ 2ನೇ ಕ್ಲಾಸ್ 1ನೇ ಕ್ಲಾಸ್ ಇದ್ದ. ಅವ್ರ ಅಮ್ಮಗೆ ಆ ಸೈಕಲ್ ಮೇಲೆ ಸಂತೆ ಐಟಮ್ಸ್ ಇಟ್ಕೊಂಡು ಹೋಗ್ತಿದ್ರು. ತಪ್ಕೊಂಡು ಬೆಳಗ್ಗೆ 5:30 6 ಗಂಟೆಗೆ. ಅಷ್ಟೊತ್ತಿಗೆ ಅವರೇ ಹೇಳ್ತಿದ್ರ, ನೀವ್ ಎಬ್ಬರಿಸ್ತಾ ಇದ್ರ? ಅವರೇ ಹೇಳ್ತಿದ್ರು. ಆದ್ರೆ ನಾವು ಸ್ವಲ್ಪ ಇದು ಮಾಡ್ತಿದ್ವಿ ಟೈಮಿಗೆ. ಕಣ್ತಿಕ್ಕೆ ಅಂತ ಹೇಳ್ತಿದ್ರೆ ಕಾಫಿ ಕುಡಿದು. ಅಂದ್ರೆ ಶನಿವಾರ ಭಾನುವಾರ ಮಾತ್ರ ಹೋಗ್ತಾ ಇದ್ರ ಅಮ್ಮನ ಜೊತೆ ಸಂತೆಗೆ? ಭಾನುವಾರ ಅಷ್ಟೇ ಸಂತೆ? ಉಳ್ಕಿದ ಮರ್ದಿನ ಸ್ಕೂಲ್ ಇರ್ತಾರೆ. ಬೆಳಗಿಂದ ಸಂಜೆ ತನಕ ಎಷ್ಟ್ ತಗೊಂಡ್ ಹೋಗ್ತಿದ್ರು ಅಡಿಕೆನ? ಅಡಿಕೆ ಅಲ್ಲೇ ಕೊಡ್ತಿದ್ರು. ಉಳಿದಿದ್ ಮನೆಗೆ ತಂದು ಮತ್ತೆ ನೆಕ್ಸ್ಟ್ ವೀಕ್ ಅದು ಒಯ್ಬೇಕು. ಉಳಿಕಿದ್ ಅಲ್ಲಿ ಒಬ್ರು ತಗೊಂಡು ಮತ್ತೆ ಮಾರೋದು, ಮತ್ತೆ ಪೇಮೆಂಟ್ ಮಾಡೋದು. ಪುಷ್ಪ ಅವರೇ, ನೀವು ಯಾವ ತರ ಅಡಿಕೆನ ಮಾರ್ತಾ ಇದ್ರಿ? ಎಲ್ಲ ನಾವು ಬಿಸ್ನೆಸ್ನವ್ರ ಹತ್ರನೇ ತಗೋತಾ ಇದ್ವಿ. ಇಲ್ಲಿ ಲೋಕಲ್ ಶಿರಾಳಕೊಪ್ಪದಲ್ಲಿ? ಲೋಕದಲ್ಲೇ ತಗೋತಿದ್ವಿ. ನೆಲ್ಲಿಕೊಪ್ಪ, ಆನ್ವಟ್ಟಿ, ಈ ರೀತಿ ಬಿಸ್ನೆಸ್ ಪರ್ಸನ್ಗಳು ಇರ್ತಾರೆ, ಅವ್ರ ಹತ್ರ ತಗೋತಾ ಇದ್ವಿ. ಮಾರ್ಕೆಟ್ ಹೆಂಗಾಗುತ್ತೆ ಅಂತ ಹೇಳಕ್ಕಾಗಲ್ಲ. ವೀಕ್ಲಿ ಮಾರ್ಕೆಟ್ ಅಲ್ಲ, ರೈತರು ಬಂದಂಗೆ ಅದು ವ್ಯಾಪಾರ. ಅಂದ್ರೆ ಹೋಲ್ಸೇಲ್ ಅಥವಾ ಕೆಜಿ ಲೆಕ್ಕನ? 1/4 kg 100 ಗ್ರಾಮ್ ಪುಡಿನ ಯಾವ ತರ? ಪುಡಿ, ದುಂಡಡಿಕೆ, ಚಾಲಿ, ಮತ್ತೆ ಬೆಟ್ಟಿ, ರಾಶಿ, ಗೋಟು. ನಿಮ್ದು ಎಷ್ಟು, ನಿಮಗೆ ಇದ್ರದ್ದು ಮುಂಚೆ ಅದು ಮಾಡಕ್ಕಿಂತ ಮುಂಚೆ ಅನುಭವ ಇತ್ತಾ ಹೇಗೆ? ಏನೂ ಇಲ್ಲ. ನಾನು ಮದುವೆ ಆಗಿ ಬಂದ್ಮೇಲೆ ಇದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ನಮ್ಮ ಮನೆಯವ್ರು ಮಾಡೋರು, ಅವರಿಗೆ ಪ್ಯಾರಲಿಸಿಸ್ ಆಗಿಬಿಡ್ತು. ಮದುವೆಗೆ ಎಷ್ಟು ವರ್ಷಕ್ಕಾಯ್ತು ಅವ್ರಿಗೆ ಪ್ಯಾರಲಿಸಿಸ್? 9 ವರ್ಷಕ್ಕಾಯ್ತು. ಹಾಂ. ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಜುಕೇಷನ್ ಬೇರೆ ಕಡಿಮೆ ಇತ್ತು ನನಗೆ. ಮತ್ತು ಬಿಸ್ನೆಸ್ ಮುಂದೆ ಜೀವನ ಮಾಡಬೇಕಲ್ಲ, ಏನು ಅಂತ ಗೊತ್ತಾಗಲಿಲ್ಲ. ಚಿಕ್ಕ ಮಗ UKG ಇದ್ದ, ದೊಡ್ಡ ಮಗ 3rd ಸ್ಟ್ಯಾಂಡರ್ಡ್ ಇದ್ದ. ಬಟ್ ನೆಕ್ಸ್ಟ್ ಜೀವನ ಹೆಂಗೆ ಅಂತ ಗೊತ್ತಾಗಲಿಲ್ಲ ನನಗೆ. ಇವ್ರ ಬಿಸ್ನೆಸ್ಸಿಂದು ಅಮೌಂಟ್ ಎಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆ ಖರ್ಚು ಮಾಡಿದ್ವಿ. ನಿಮ್ಮ ಬ್ಯಾಕ್ ಸಪೋರ್ಟ್ ಯಾರಿದ್ರು? ಯಾರು ಇಲ್ಲ? ನಮ್ಮ ಮನೆಯವರೇ. ನಿಮ್ಮ ಮನೆಯವರೇ? ಹೆಂಗೆ ಅಂದರೆ ಕೇಳಿದೆ ನಾನು ಒಂದು ದಿವಸ, ದುಡ್ದಿದ್ದೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡಿಬಿಟ್ವಿ, ನೆಕ್ಸ್ಟ್ ಹೆಂಗೆ ನಮ್ಮ ಲೈಫ್ ನಡೆಯೋದು ಅಂತ. ನನಗೂ ಏನು ಗೊತ್ತಾಗ್ತಾ ಇಲ್ಲ ಅಂದರು. ಆಮೇಲೆ 9 ವರ್ಷ ನೋಡಿದ್ದೆ ಇವ್ರದ್ದು ಮನೆಯಲ್ಲೇ ಎಲ್ಲ ಅಡಿಕೆ ಕಟ್ ಮಾಡೋದು, ರೆಡಿ ಮಾಡ್ಕೊಳ್ಳೋದು. ಅಂದ್ರೆ ಅವ್ರು ಮಾಡೋರು ಪ್ಯಾರಲಿಸಿಸ್ ಆದ್ರೂ ನಿಮಗೆ ಹೆಲ್ಪ್ ಮಾಡೋರು? ಅಡಿಕೆ ಅಂದ್ರೆ ಸಿಪ್ಪೆ ತೆಗೆದ್ರೆ ಅಡಿಕೆ ಸಿಗೋದು, ಅದನ್ನ ಪೀಸಸ್ ಮಾಡೋರಾ? ಇಲ್ಲ, ಅದು ಕಟಿಂಗಿಗೆ ಅಂತ ಹೊರಗಡೆ ಜನರಿಗೆ ಕೊಡೋರು ಅವರು. ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇತ್ತು ವ್ಯಾಪಾರ. ಅವ್ರು ಮಾಡ್ಬೇಕಾದ್ರೆ 5 ಸಂತಿ ಮಾಡೋರು ಅವರು. ಅವ್ರಿಗೆ 5 ಸಂತೆ ಅಂದ್ರೆ 5 ಊರಲ್ಲಿ? 5 ಊರಲ್ಲಿ ಮಾಡೋರು. ಓಕೆ. ಶಿಕಾರಿಪುರ, ಆನ್ವಟ್ಟಿ. ಸರ್ ಹೇಳಿ, ನಿಮ್ಮ ಇದ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನಾನು ಸಂತೆ ಅಡಿಕೆ ತಮ್ಮಕ್ಕೆ ವ್ಯಾಪಾರ ಮಾಡ್ತಿದ್ದೆ. ಚಿಲ್ಲರೆ ವ್ಯಾಪಾರ, ರೈತರು ಕೂಲಿ ಕಾರ್ ವ್ಯಾಪಾರ. ಪ್ಯಾರಲಿಸಿಸ್ ಆಯ್ತು. ಆಮೇಲೆ ನಮ್ಮ ಮನೆಯವ್ರು ಬಂದು ಲೆಫ್ಟ್ ಹ್ಯಾಂಡಿಗೆ ಆಯ್ತಾ? ಲೆಫ್ಟ್ ಸೈಡ್. ಹಾಂ, ಬರೀ ಕೈಗೆ ಅಷ್ಟೇ? ಫುಲ್ ಒಂದು ಸೈಡ್ ಅಷ್ಟೇ? ಫುಲ್ಲು. ಆಮೇಲೆ ನಮ್ಮ ಮನೆಯವ್ರು ಬಂದು ನಾನು ಕುತ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಅವ್ರು ಬಿಸ್ನೆಸ್ ಮಾಡೋರು. ಏನು ಗೊತ್ತಾಗಲಿಲ್ಲ ಒಂದು ಟೈಮ್ ಏನು ಮಾಡೋದು ಅಂತ. ದುಡ್ದಿದ್ದೆಲ್ಲ ಹಾಸ್ಪಿಟ್ಲಿಗೆ ಖಾಲಿ ಮಾಡಿಬಿಟ್ವಿ. ಆಮೇಲೆ ಒಂದು ದಿವಸ ಕೇಳಿದೆ ನಾನು, ಮತ್ತು ಈಗೆಲ್ಲ ದುಡ್ಡೆಲ್ಲ ಖಾಲಿ ಆಗ್ತಾ ಬಂತು, ಮುಂದೆ ಏನು ಜೀವನ? ನನಗೂ ಏನು ಎಜುಕೇಷನ್ ಕಡಿಮೆ, ಏನು ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ. ಆವಾಗ ಇಲ್ಲೇ ಮಾಜಿ ಮುಖ್ಯಮಂತ್ರಿ ಆದವರು ಯಡಿಯೂರಪ್ಪನವರು ಅಂಗನವಾಡಿ ಕೆಲಸ ಕೊಡಿಸ್ತೀವಿ, ಮಾಡ್ತೀಯನಮ್ಮ ಅಂದರು. ಅದು ಅವಾಗ ಸಂಬಳ ಕಡಿಮೆ ಇತ್ತು, 2,000 ಏನೋ ಇತ್ತು ಈ 20 ವರ್ಷದ ಹಿಂದೆ.
ಆ 2,000ದಲ್ಲಿ ಇವ್ರ ಮೆಡಿಸಿನ್ ಖರ್ಚು, ಮನೆ ಮೇಂಟೆನೆನ್ಸು ತುಂಬ ಕಷ್ಟ ಆಗೋದು. ಮೇಲಾಗಿ ಅದು 9 ಗಂಟೆಗೆ ಹೋಗ್ಬೇಕಾಗಿತ್ತು. ಅತ್ತೆ ಮಾವ ಎಲ್ಲ ಇದ್ದರು. ಮನೆ ಬಿಟ್ಟು ಹೋಗೋದು ಕಷ್ಟ ಆಗ್ತಿತ್ತು. ಇಲ್ಲ ಸರ್, ನನಗೆ ಬೇರೆ ಏನಾದರೂ ಅನುಕೂಲ ಮಾಡಿದರೆ ಒಳ್ಳೆಯದು, ಸ್ವಲ್ಪ ಭೂಮಿ ಇದೆ ನನಗೆ, ಮೇನ್ ರೋಡಲ್ಲಿ ಮನೆ ಇದೆ, ನನಗೇನಾದರೂ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂದರು. ಅವರು ಸ್ವಲ್ಪ ನನಗೆ ಸಹಾಯ ಮಾಡಿದರು. NT ರಾಜಶೇಖರಪ್ಪರು ಇದ್ದರು. ಅವರು ಅವಾಗ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು ಯಡಿಯೂರಪ್ಪನವರಿಗೆ. ಅವರು ಒಂದು ಸ್ವಲ್ಪ ಆರೋಗ್ಯ ಇಲಾಖೆಯಿಂದ ನಮಗೆ ಸ್ವಲ್ಪ ಹಣದ ಸಹಾಯ ಮಾಡಿಸಿದ್ರು. ಅವ್ರ ನೆರವು ತುಂಬ ಇದೆ ನಮಗೆ. ಮತ್ತು ನಾನು ಕೇಳಿದೆ ಇವ್ರಿಗೆ ಏನು ಮಾಡೋದು ಅಂತ. ಒಂದು ದಿವಸ ನಾವೇ ಮತ್ತೆ ಮಾರ್ಕೆಟಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀನಿ, ನಿಮ್ಮ ಥರ ಹೇಳ್ಕೊಡ್ರಿ ನನಗೆ ಅಂದೆ. ನಿಮ್ಮ ಮನೆಯವ್ರಿಗೆ ಕೇಳಿದ್ರೆ ನೀವು? ನೀನು ಕುತ್ಕೊಂತೀಯ, ನಿನಗೆ ಆಗ್ತತ್ತ ಅದು ಕುತ್ಕೊಳ್ಳೋಕ್ಕೆ ಅಂದರು. ಮತ್ತು ಅನಿವಾರ್ಯ ಆಗಿತ್ತು ಅದು ನನಗೆ. ಸರಿ ನಾನು ಮಾಡ್ತೀನಿ ಅಂದೆ. ಸರಿ ಅಂತ ಅವ್ರ ಸ್ನೇಹಿತನ ಸಹಾಯ ಕೇಳಿದ್ರು. ಅಂದರೆ ಸಂತೆ ಅಂದರೆ ಅಲ್ಲಿ ಶೆಡ್ಗಳು ಇರಲ್ಲ, ಓಪನ್ ಸ್ಪೇಸ್, ಅಲ್ಲಿ ಗುಡಾರ ಹೊಡಿಬೇಕು ನಾವು. ಟೆಂಟ್ ತರ, ಮಳೆ ಬಿಸಿಲಿಗೆ ಟೆಂಟ್ ತರ. ನನಗದ್ರ ಸ್ವಲ್ಪನೂ ಮಾಹಿತಿ ಇಲ್ಲ ಟೆಂಟ್ ಮಾಡೋದು. ಮತ್ತೆ ಮಕ್ಳು ಚಿಕ್ಕವರು, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹೋದ್ರೆ ಮಕ್ಳನ್ನ ನೋಡ್ಕೋಬೇಕು, ಅಡ್ಗೆ ಮಾಡ್ಬೇಕು. ಅತ್ತೆ ಮಾವನು ಇದ್ರು. ಒಬ್ಳು ಅಬ್ನಾರ್ಮಲ್ ನಾದ್ನಿ ಇದ್ಲು ನಮಗೆ. ಇವ್ರ ಅಕ್ಕ, ನಮ್ಮ ಮನೆಯವ್ರ ಅಕ್ಕ ಇದ್ರು, ಅಬ್ನಾರ್ಮಲ್ ಇದ್ರು ಅವರು. ಅವರನ್ನು ನೋಡ್ಕೋಬೇಕಾಗಿತ್ತು. ತುಂಬಾನೇ ಕಷ್ಟ ಆಗೋದು. ಮತ್ತೆ ಕೇಳಿದೆ ನಾನು. ಸರಿ ಅಂದರು. ನಮ್ಮ ಮನೆಯವ್ರ ಸ್ನೇಹಿತನ ಕೇಳಿದರು. ಅವನು ತಳವಾರ ಪೈಕಿ ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಅವರು. ಸರಿ, ನಾನು ಗುಡಾರ ಹೊಡೆದು ಕೊಡ್ತೇನೆ, ನೀವು ವ್ಯಾಪಾರ ಮಾಡ್ಕೊಳ್ರಿ, ನಂದು ಕೆಲಸ ಇರುತ್ತೆ. ಅದಕ್ಕೇನು ಫೀಸು ಅಂತ ರೆಂಟ್ ತರ ಜಾಗಕ್ಕೇನು ಕೊಡಂಗಿಲ್ಲ? ಇರುತ್ತೆ. ಯಾವುದು ಪುರಸಭೆಯವರು ಬಂದು ವಸೂಲಿ ಮಾಡ್ತಾರ. ಅಂದ್ರೆ ವೀಕ್ಲಿ 5 ರೂಪಾಯಿ 10 ರೂಪಾಯಿ ನೆಲ. ಅಂದ್ರೆ ಒಂದ್ ದಿವಸಕ್ಕೆ ಕೊಡ್ಬೇಕಷ್ಟೇ. ಒಂದ್ ದಿವಸದಷ್ಟೇ ಕೊಡ್ಬೇಕು. ಅವತ್ತು ಮಾರ್ಕೆಟ್ ಹಚ್ಚಿದ್ವಿ ಅಂದ್ರೆ ಅವತ್ತಿಂದಷ್ಟೇ ಕೊಡ್ಬೇಕು. ಆ ಥರ ಅವ್ರು ಬಂದು ಟೆಂಟ್ ಹೊಡಿಯೋಕ್ಕೆ ಸಹಾಯ ಮಾಡಿದ್ರು. ಮತ್ತು ಈಗ ಇಲ್ಲಿ ನಮ್ಮನೆಯಿಂದ ಅದು ಗುಡಾರಗಳ ಎಲ್ಲ ತಗೊಂಡು ಹೋಗ್ಬೇಕಾಗಿತ್ತು ಸಟ್ಟು. ಈಗ ಅದನ್ನು ನಾನು ತಗೊಂಡೋಗಿ ಕೊಡೋಕೆ ಹೋದರೆ ಅಸಾಧ್ಯದ ಮಾತು. ಅದಕ್ಕೆ ಮತ್ತೆ ನನ್ನ ಮಕ್ಕಳ ಸಪೋರ್ಟ್ ತಗೊಂಡೆ ನಾನು. ಮಕ್ಕಳು ಸಣ್ಣವರೆಲ್ಲ ಹೇಗೆ ತಗೊಂಡ್ರೆ ಸಪೋರ್ಟ್? ಅಂದರೆ ಅವ್ರ ಪಪ್ಪ ಆಡಕ್ಕೆ ಅಂತ ಕೊಡ್ಸಿದ್ದು ಸೈಕಲ್ ಇದೆ. ಓಕೆ, ಹಾ, ಈ ಸೈಕಲ್ ಅದನ್ನೇ ಹಾಕ್ಬಿಟ್ಟಿದ್ದೀರಾ ಇಲ್ಲಿ ಹಾಲಲ್ಲಿ? ಹೌದು. ಹಾ, ಹೇಳಿ. ಆ ಸೈಕಲಲ್ಲಿ 5 ಗಳ ತಗೊಂಡು ಹಿಂದ್ಗಡೆ ಗುಡಾರದ ಸಟ್ಟಿತ್ತು, ಅದು ಹಿಂದೆ ಕ್ಯಾರಿಯರ್ಗೆ ಹಾಕೊಂಡು ದೊಡ್ಡ ಮಗ ಮುಂದೆ ಹ್ಯಾಂಡ್ ಹಿಡ್ಕೊಂತಿದ್ದ. ಚಿಕ್ಕ ಮಗ ಹಿಂದಿಂದ ಪುಷ್ ಮಾಡ್ತಿದ್ದ. ಪುಷ್ಪ ಅವರು ಭಾವುಕರಾಗ್ತಾ ಇದ್ದಾರೆ. ಎಲ್ಲರೂ ಲೈಫ್ ಜರ್ನಿಯಲ್ಲಿ ಈ ಥರ ಒಂದು ಬಂದಿರುತ್ತೆ, ಭಾವುಕರಾಗ್ತಾರೆ. ಹೋಗಿ ಅಲ್ಲೆಲ್ಲ ಅವರೆಲ್ಲ ಅಂಗಡಿ ರೆಡಿ ಮಾಡಿಕೊಟ್ಟಿದ್ರು. ಒಂದು ಎತ್ತಿನ ಗಾಡಿ ಬರೋದು, ಎಲ್ಲ ಲಗೇಜ್ ಹಾಕೊಂಡು ಹೋಗ್ಬೇಕಲ್ಲ ಮನೆಯಿಂದ. ಎತ್ತಿನ ಗಾಡಿ ಮಾಡಿ ಅವಾಗಲೇ ಎತ್ತಿನ ಗಾಡಿ, ಈಗಿನ ಥರ ಏನು ವೆಹಿಕಲ್ಸ್ ಇರಲಿಲ್ಲ. ಅಂದ್ರೆ ನೀವು ಎತ್ತಿನ ಗಾಡಿ ತಗೊಂಡು ಹೋಗ್ತಾ ಇದ್ರ? ಎತ್ತಿನ ಗಾಡಿಯಲ್ಲಿ ಎಲ್ಲ ಅದನ್ನ ಯಾರು ಓಡಿಸೋರು? ಅವರೇ ಹಾಕೊಳ್ಳೋರು, ಅಮಾಲಿಯವರೇ ಹಾಕೊಳ್ಳೋರು. ಬೆಳಗಿನ ಜಾವ? ಬೆಳಗಿನ ಜಾವ 5 ಗಂಟೆ. ಸಂತೆಗೆ ಬರ್ಬೇಕಲ್ಲ ಜನ, ಅಷ್ಟೊಳಗೆ ನೀವು ಹಾಕಿರ್ಬೇಕು. ಹೋಗ್ಬೇಕಲ್ಲಿ. ಮತ್ತೆ ಅಡಿಗೆ ಎಲ್ಲ ಹೇಗ್ ಮಾಡ್ತಿದ್ರಿ? ಅಡಿಗೆ, ಊಟ, ತಿಂಡಿ ಎಲ್ಲ? ಅಂದ್ರೆ ಇವ್ರುನು ಆ ಗಾಡಿ ಒಳಗೆ ಹೋಗ್ಬಿಡೋರು, ಎತ್ತಿನ ಗಾಡಿ ಒಳಗೆ ಇವ್ರನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ ನೀವು? ಮಕ್ಳು ಇವರು ಎಲ್ಲ ಅಂಗಡಿ ಹಚ್ಚಿ ರೆಡಿ ಮಾಡಿರೋರು. ನೀವು ಅಷ್ಟೊತ್ತಿಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿ 9 ಗಂಟೆ ಹಂಗೆ ಹೋಗ್ತಿದ್ದೆ ನಾನು. ಮಧ್ಯಾಹ್ನಕ್ಕೂ ರೆಡಿ ಮಾಡಿ ಇಟ್ಟು ಹೋಗ್ಬೇಕಲ್ಲ ಮನೆಗೆ ಎಲ್ಲ. ಮತ್ತೆ ಅತ್ತೆ ಮಾವ ಇರ್ತಿದ್ರು? ಅತ್ತೆ ಮಾವ, ನಾದ್ನಿ, ಮತ್ತೆ ಇವರು ಮಕ್ಳಿಬ್ರು, ಒಂದ್ 7-8 ಜನ ಆಗ್ತಿದ್ವಿ. ಮತ್ತೆ ಅಷ್ಟ್ರಿಗೂ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಮಾಡಿ ಹೋಗ್ತಿದ್ದೆ ನಾನು. ಆಮೇಲೆ ಮಕ್ಕಳು ಸ್ವಲ್ಪ ಅಲ್ಲೆಲ್ಲ ಅಂಗಡಿ ಎಲ್ಲ ಹಚ್ಕೊಟ್ಟು ತಿಂಡಿ ತಿನ್ನೋಕ್ಕೆ ಅಂತ ಮನೆಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತಿದ್ದು. ಆಮೇಲೆ ಅವ್ರು ನನಗೆ ಜೊತೆಗೆ ಬರೋರು ಅಲ್ಲಿ ವ್ಯಾಪಾರ ಮಾಡ್ಕೊಡಕ್ಕೆ ಎಲ್ಪಿಗೆ ಅಂತ. ಸಂಡೇ ಮಾತ್ರ ಸಂತೆ ಮಾತ್ರ. ಉಳ್ಕಿದ ಟೈಮಲ್ಲಿ ಹೆಂಗ್ ಮಾಡ್ತಿದ್ರಿ? ಮತ್ತೆ ಉಳ್ಕಿದ ದಿವಸ ಎಲ್ಲ? ಉಳ್ಕಿದ ದಿವಸ ಮನೆಯಲ್ಲೇ ಅಡಿಕೆ ನಾನೇ ಕಟ್ ಮಾಡ್ಕೊಂತಿದ್ದೆ. ಫಸ್ಟ್ ಹುಷಾರಿದ್ದಾಗ ಬೇರೆಯವ್ರಿಗೆ ಕಟ್ ಮಾಡಕ್ ಕೊಡೋರು. ಇವಾಗ ನಾನೇ ಮನೇಲಿ ಕಟ್ ಮಾಡ್ಕೊಳಕ್ ಶುರು ಮಾಡಿದೆ. ಗುರುವಾರ ಒಂದು ತೊಗರ್ಸಿಗೆ ಹೋಗ್ತಿದ್ದೆ ನಾನು ವ್ಯಾಪಾರಕ್ಕೆ, ಹತ್ರ ಆಗ್ತಿತ್ತು. ಸ್ವಲ್ಪ ಪಕ್ಕದ ಜನನು ತುಂಬಾ ಒಳ್ಳೆಯವರಿದ್ರು. ತೊಗರ್ಸಿಗೆ ಅಲ್ಲಿ ವಾರದ ಸಂತೆ? ಹೌದೌದು. ಅಲ್ಲಿ ಒಟ್ಟು ವಾರದಲ್ಲಿ 2 ಸಂತೆ ಮಾಡ್ತಿದ್ರಿ? ಚಿಕ್ಕೇರಿಗೆ ಒಂದು ಹೋಗ್ತಿದ್ದೆ ನಾನು. 3 ಸಂತೆ? ಇಲ್ಲಿಂದ ಬೆಳಗ್ಗೆ. ಅಂದ್ರೆ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು? ರಾತ್ರಿನೇ ಬರೋದು. ಚೆನ್ನಾಗಾಗ್ತಿತ್ತು ವ್ಯಾಪಾರ? ವ್ಯಾಪಾರ ಚೆನ್ನಾಗಿತ್ತು. ತುಂಬಾ ದೊಡ್ಡ ವ್ಯಾಪಾರ ಇತ್ತು ಅವ್ರದ್ದು. ನೀವು ತಗೊಂಡೋಗಿದ್ದೆಲ್ಲ ಖರ್ಚಾಗೋದು? ಹೌದೌದು. ಉಳಿತಿರ್ಲಿಲ್ಲ? ಅಂದ್ರೆ ನನ್ನ ಕಷ್ಟಕ್ಕೆ ದೇವ್ರು ಕೊಟ್ಟದ್ದು ಗಾಡ್ ಗಿಫ್ಟ್ ಅದು ನನಗೆ. ವ್ಯಾಪಾರ ಆಗೋದು? ವ್ಯಾಪಾರ ತುಂಬಾ ಚೆನ್ನಾಗಿ. ನೀವೇ ಕೂರ್ತಿದ್ರಿ? ಹೌದು. ಮಕ್ಕಳು? ಮಕ್ಕಳು ನನ್ನ ಜೊತೆಗೆ ಇರೋರು, ಸಹಾಯಕ್ಕೆ ಇರೋರು.
ಆಮೇಲೆ ಬೈಲ್ ಜಾಗ ಮತ್ತೆ ನಿಮ್ಗೆ ಮಾಡಬೇಕಾರೆ ಅನ್ಎಕ್ಸ್ಪೆಕ್ಟೆಡ್ ಕಷ್ಟಗಳು ಬಂದಿದ್ದು, ತೊಂದರೆ ಕೊಟ್ಟಿದ್ದು? ಎಲ್ಲರೂ ಒಂದೇ ತರ ಜನ ಬರಲ್ಲ ಅಲ್ಲಿಗೆ, ಬೈಲ್ ಜಾಗ. ಆಮೇಲೆ ಒಂದು ಪ್ರಾಯದ ಹೆಣ್ಮಗಳು ನಾನು. ನಿಮ್ ಜೊತೆಗೆ ಯಾರು ಇರ್ತೀರಿ ಸಪೋರ್ಟ್? ಯಾರು ಇರ್ತೀರಿ? ನೀವು ಒಬ್ಬರೇ ಇರ್ತಿದ್ರು? ಚೇರ್ ಹಾಕೊಂಡು ಕೂರ್ತಿದ್ರು ಮೇಲೆ, ನಾನು ಕೆಳಗ್ ಕೂರ್ತಿದ್ದೆ, ಈ ತರ ಕೆಳಗ್ ಕೂರ್ತಿದ್ದೆ, ಅವ್ರ ಮೇಲೆ ಚೇರ್ ಹಾಕೊಂಡು ಕೂರ್ತಿದ್ರು, ಮಕ್ಳು ಅಕ್ಕಪಕ್ಕ ಇರೋರು. ಆಮೇಲೆ ಬೈಲ್ ವ್ಯಾಪಾರ ಅಂದ್ರೆ ಎಲ್ಲ ಒಂದೇ ತರನೇ ಬರಲ್ಲ, ಬೇರೆ ಬೇರೆ ತರ ಜನನು ಬರ್ತಿರ್ತಾರೆ, ಕುಡ್ದಿರೋ ಜನರು ಬರ್ತಾರೆ. ಹೌದೌದು, ಎಲ್ಲರೂ ಬರ್ತಾರೆ. ಮತ್ತೆ ಇವ್ರು ಸಂಜೆ ಎಷ್ಟು ತನಕ ಮಾಡ್ತಾ ಇದ್ರಿ ನೀವು? ಸಂಜೆ 6 ಗಂಟೆವರೆಗೂ ಇರ್ತಿದ್ದೆ ನಾನು. ನಂತರ ಈ ಕಡೆ ಬರ್ತಿದ್ದೆ ನಾನು. ಅಷ್ಟ್ರ ಮೇಲೆ ಏನಾದ್ರು ಪುಡಿಗಾಸಿನ ವ್ಯಾಪಾರ ಮಾಡ್ಕೊಂಡು ಒಟ್ಟಷ್ಟು ಖಾಲಿ ಮಾಡ್ಕೊಂಡು ಬರ್ತಿದ್ರಿ? ಯಾವಾಗೂ ಹಂಗ ಜಾಸ್ತಿ ಉಳಿದಿದ್ದು ಆ ತರದ್ ಇಲ್ಲ? ಮಳೆ ಬಂದಾಗ, ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗೋದು. ಅವಾಗ ಹೇಗ್ ಮಾಡ್ತಿದ್ರಿ? ಮತ್ತೆ ಮೇಲೆಲ್ಲ ಪ್ಲಾಸ್ಟಿಕ್ ಹೊಚ್ಕೊಂತಿದ್ವಿ. ಅವಾಗ ಜನನು ಕಡಿಮೆ, ವ್ಯಾಪಾರ ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ತುಂಬಾ ವ್ಯಾಪಾರ, ರೈತರಿಗೆ ಮಳೆಗಾಲದ ವ್ಯಾಪಾರ. ಕೂಲಿಗೆ ಹೋಗ್ತಾರಲ್ಲ, ಅಡಿಕೆ ತಿಂತಾರೆ. ಅದು ನಮ್ಗೆ ಬೇಸಿಗೆ ಕಾಲಲ್ಲಿ ಅಂದ್ರೆ ಕುರುಬ್ರು ಬರ್ತಾರೆ, ಇಲ್ಲೆಲ್ಲ ತೋಟಗಳಿಗೆ ಕುರಿಕ್ ಬಿಡ್ತಾರಲ್ಲ, ಕುರುಬ್ರು ಬರ್ತಾರೆ. ಅವಾಗಿಂದ ಒಂಥರ ವ್ಯಾಪಾರ. ಬಟ್ ಯಾವತ್ತು ಈಗ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಾ? ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಇವಾಗ 1.5 year ಆಯ್ತು ನಾನು ಬಿಟ್ಟಿದ್ದೀನಿ. ಮಕ್ಕಳು ಇಬ್ರು ಇಂಜಿನಿಯರ್ ಮಾಡ್ಕೊಂಡು. ಎಲ್ಲಿ ಓದಿಸ್ರಿ ಮಕ್ಕಳನ್ನ? ಒಬ್ಬನು ಗೌರ್ಮೆಂಟ್ ಶಾಲೆಗೆ ಸೇರಿಸಿ. ಎಲ್ಲಿ ಎಜುಕೇಶನ್ ಎಲ್ಲಿ ಮಾಡಿದ್ರು? ಅವರು ಪಪ್ಪಂಗ್ ಹುಷಾರಿದ್ದಾಗ ಚನ್ನಮಲ್ಲಿಕಾರ್ಜುನ ಶಾಲೆಗೆ ಸೇರಿಸಿ. ಇಲ್ಲ, ಶಿರಾಳಕೊಪ್ಪದಲ್ಲಿ. ಎಲ್ಲಿ ತನಕ? ಅವನು 3rd standard ವರೆಗೂ ದೊಡ್ಡ ಮಗ ಓದಿದ. ನೀವ್ ಹೇಗ್ ಓದಿಸ್ತಿದ್ರಿ ಮಕ್ಳಿಗೆ? ಅಂದ್ರೆ ನಮ್ಮನೆಯವ್ರು ಹುಷಾರಿದ್ರಲ್ಲ, ಬಿಸ್ನೆಸ್ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ರಿಚ್ ಪರ್ಸನ್ನೇ ಇದ್ರು. ಹಂಗಾಗಿ ಮಕ್ಳನ್ನಿಬ್ರು ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ದೆ, ಚನ್ನಮಲ್ಲಿಕಾರ್ಜುನ. ಹೌದು. ನಂತರ ಇವ್ರಿಗೆ ಹುಷಾರಿದ್ದಂಗೆ ಆಗ್ಬಿಡ್ತು. ಅವಾಗೇನ್ ದೊಡ್ಡ ಫೀಸ್ ಅಲ್ಲ, 1100 ರೂಪಾಯಿ ಇತ್ತು. ನನಗೆ ಕಷ್ಟ ಅನಿಸ್ತು. ಯಾಕಂದ್ರೆ ಮಂತ್ಲಿನ ವರ್ಷದ್ದು 1100 ರೂಪಾಯಿ ಇತ್ತು ಒಬ್ಬ ಹುಡುಗಂಗೆ. ನನ್ಗೆ ಯಾಕೆ ಅದನ್ನು ಭಾರ ಅನಿಸ್ಬಿಡ್ತು ಅವಾಗ. ಮತ್ತೆ ತಗೊಂಡೋಗಿ ಇಬ್ರು ಗೌರ್ಮೆಂಟ್ ಶಾಲೆಗೆ ಸೇರಿಸಿದೆ. ಎಲ್ಲಿ ತನಕ ಓದಿದ್ರಿ ಶಿರಾಳಕೊಪ್ಪದಲ್ಲಿ? ಇಲ್ಲಿ SLC ವರೆಗೂ. ಆಮೇಲೆ PUCಗೆ ನಾನು ಹುಡುಗರಿಗಾಗ್ಲೇ ವಯಸ್ಸಿಗೆ ಬಂದ್ರು, ವ್ಯಾಪಾರದ್ದು ದುಡ್ಡೆಲ್ಲ ಹಣಕಾಸು ಕೈಯಾಗ ಓಡಾಡ್ತಾ ಇರ್ತೈತಿ. ಮತ್ತೆ ಇದ್ದೂರಲ್ಲಿ ಮಕ್ಕಳು ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಯಾಕೋ ಇಲ್ಲಿ ಬಿಡೋ ಮನ್ಸು ಆಗ್ಲಿಲ್ಲ ನನಗೆ. ಶಿವಮೊಗ್ಗ ಬಿಟ್ಟೆ ನಾನು. ಅಲ್ಲಿ ಹಾಸ್ಟೆಲಲ್ಲಿ? ಇಲ್ಲ, ಅವರಿಗೆ ಆದ ಒಂದು ಪುಟ್ಟು ಮನೆ ಮಾಡಿದೆ. ಹಾಸ್ಟೆಲ್ ಅಲ್ಲಿ ಎಲ್ಲಾ ಮಕ್ಕಳು ಇರ್ತಾರೆ, ಒಬ್ರನ್ನ ನೋಡಿ ಒಬ್ರು ಏನೋ ನನ್ನ ಕೆಟ್ಟ ಅಭ್ಯಾಸಗಳು ಕಲಿತಾರೆ. ಮತ್ತೆ ಅಡಿಗೆ ತಿಂಡಿ ಮತ್ತೆ ಅವರಿಗೆ ನಮ್ ನಾದ್ನೆ ಇದ್ಲಲ್ಲ, ಒಂದ್ ಸ್ವಲ್ಪ ಈಗ ನಮ್ ಕಷ್ಟ, ನಮ್ಮ ಒಡನಾಟಗಳನ್ನೆಲ್ಲ ನೋಡಿ ಅವ್ರಿಗೆ ಎಲ್ಲೋ ಒಂದ್ ಸ್ವಲ್ಪ ಮನೇಲೆ ಇದ್ರಲ್ಲ, ಸ್ವಲ್ಪ ಆರಾಮಿಲ್ಲ ಅಂದಿದ್ರಲ್ಲ ಅವರು, ಅಬ್ನಾರ್ಮಲ್ ಇದ್ರಲ್ಲ ಅವರನ್ನು ನನ್ನ ಮಗನು ಜೊತೆ ಮಾಡಿ ಭದ್ರಾವತಿ ಹತ್ರ ಒಂದು ಜಯಂತಿ ಗ್ರಾಮ ಅಂತ ಇದೆ, ಅಲ್ಲಿ ಒಂದು 500 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ರಿಗೆ. ಅದನ್ನೆಲ್ಲ ನೀವ್ ಹೆಂಗ್ ಹುಡುಕಿದ್ರಿ? ಒಬ್ರೇ ಹೋಗಿ ಅಲ್ಲಿ ಕಾಲೇಜಿಗೆ ಸೇರ್ಸಕ್ ಹೋದ್ನಲ್ಲ ಇವರಿಗೆ, ಅಲ್ಲಿ ನೋಡ್ಕೊಂಡೆ ಸರೌಂಡಿಂಗು. ಆಮೇಲೆ ಯಾರೋ ಅಂತಿದ್ರು ತುಂಬಾ ಹಳ್ಳಿ ಇದೆ, ಪುಟ್ ಮನೆಗಳೆಲ್ಲ ಸಿಗ್ತವೆ ಕಡಿಮೆ ರೆಂಟಿಗೆ ಅಂತ. ಸರಿ, ಅಲ್ಲಿ ಮನೆ ಮಾಡಿ ಶಿವಮೊಗ್ಗ ಕೊಡಾಡರು. ಹೌದು, ಶನಿವಾರ ಭಾನುವಾರ. ಯಾವ ಕಾಲೇಜ್ ಓದಿದ್ರು? ಇದು GTTC ಕಾಲೇಜ್ ಅಂತ ಇದೆ ಮಾಚೇನಹಳ್ಳಿ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮಕ್ಕಳು ಮಾಡಿದ್ದು? ಅವ್ರದ್ದು ಡಿಪ್ಲೊಮೊ ಮಾಡಿದ್ರು ಅವರು, SLC ಮೇಲೆ ಡಿಪ್ಲೊಮೊ ಮಾಡಿದ್ರು ಅವರು. ಆಮೇಲೆ ಶನಿವಾರ ಭಾನುವಾರ ರಜಾ ಇರೋದು ಕಾಲೇಜ್ ಅವರಿಗೆ. ಹಂಗಾಗಿ ಅವರು ಶನಿವಾರ ದಿವಸ ಊರಿಗೆ ವಾಪಸ್ ಬರೋರು, ಬಂದು ಭಾನುವಾರ ದಿವಸ ಡಿಪ್ಲೊಮಾ ಮುಗಿಸ್ಕೊಂಡ್ಮೇಲೆ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗ್. ಎಲ್ಲಿ ಹೋದ್ರು? ಇಲ್ಲಿ JNNC ಹೋದ್ರು ಶಿವಮೊಗ್ಗದಲ್ಲಿ. ಅಲ್ಲಿ 4 ವರ್ಷ. ಯಾವ್ದು ತಗೊಂಡ್ರು? ಇಬ್ರು ಮಕ್ಕಳು ಇಂಜಿನಿಯರ್ ಮಾಡಿದಾರ? ಚೆನ್ನಾಗಿ ಓದಿದ್ದಾರೆ ಮಕ್ಕಳು. ಕಷ್ಟದ ಜೀವನ ಕಂಡಿದ್ದಾರೆ, ಅದಕ್ಕೆ ಚೆನ್ನಾಗಿ ಓದಿದ್ದಾರೆ. ಭಾನುವಾರ ದಿವಸ ಅವರೇ ಸಂತಿ ಮಾಡ್ಬೇಕು, ಬಂದಿರೋ ಪ್ರಾಫಿಟ್ ಅಲ್ಲಿ ತಗೊಂಡು ಕಾಲೇಜ್ ಫೀಸ್ ಕಟ್ಬೇಕು. ವೀಕ್ಲಿ ನನಗೆ ರೇಷನ್ ತಂದು ಕೊಟ್ಟು ಅವರು ರೇಷನ್ ತಗೊಂಡು ಹೋಗ್ಬೇಕು. ಹಂಗಾಗಿ ಅವ್ರಿಗೆ ಅಡ್ಡದಾರಿ ಹಿಡಿಯಕ್ಕೆ ಅವಕಾಶನೇ ಇಲ್ದಂಗ ಆಗ್ಬಿಡ್ತು. ಅವರೇ ದುಡಿಬೇಕು, ಅವರೇ ಕಷ್ಟ. ಈಗಿನ ದುಂದು ವೆಚ್ಚ ಮಾಡೋ ಮಕ್ಕಳಿಗೆ ನಿಮ್ಮ ಮಕ್ಕಳು ಉದಾಹರಣೆ ಆಗ್ತಾರೆ. ನಿಜ. ಯಾಕಂದ್ರೆ ಕೋಟ್ಯಾಧಿಪತಿ ಮಕ್ಕಳುಗಳು ಇರ್ತಾರೆ, ಅವ್ರಿಗೆ ದುಡ್ಡಿನ ಮೇಲೆ ಗೊತ್ತಿರಲ್ಲ. ಅಂತವ್ರು ಇಂಥ ವಿಡಿಯೋ ನೋಡಿ ಕಲಿಬೇಕು. ಸಮಾಜಕ್ಕೆ ಒಂದ್ ಒಳ್ಳೆ ಮೆಸೇಜ್ ಯಂಗ್ಸ್ಟರ್ಸ್ಗೆ. ಅವರೇ ಸಂತಿ ಮಾಡೋದು, ಅವರೇನೆ ತಂದೆ ತಾಯಿನೂ ಸಾಕ್ಬೇಕು, ಅವರು ಸಾಕೋಬೇಕು. ಮತ್ತೆ ಮನೇಲಿ ಅವ್ರ ಅತ್ತೆ ಯಾವ ಇಂಜಿನಿಯರ್ ಮಾಡಿದ್ರು ಇಬ್ರು ಮಕ್ಕಳು? ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ರು. ಇನ್ನೊಬ್ರು ದೊಡ್ಡವನು ಧಾರವಾಡದಲ್ಲಿ ಟೂಲ್ ಡಿಸೈನರ್ ಆಗಿ ವರ್ಕ್ ಕಲ್ತ್ ಬಂದವನು. ಅವ್ನಿಗೆ ಯಾಕೋ ಅದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಒಂದು ಗಿಲ್ಟ್ ಫೀಲ್ ಇತ್ತು. ಅಂದ್ರೆ ಅವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಾ ಅಥವಾ ಹೆಂಗೆ? ಕ್ಯಾಂಪಸ್ ಸೆಲೆಕ್ಷನ್ ದುಬೈಗೆ ಆಗಿತ್ತು. ನನಗೆ ಬ್ಯಾಕ್ ಸಪೋರ್ಟ್ ಇಲ್ಲ, ದುಬೈವರೆಗೂ ಕಳ್ಸಕ್ಕೆ ಮನ್ಸು ಒಪ್ಲಿಲ್ಲ. ದೊಡ್ಡ ಮಗಂಗ ಸಣ್ಣ ಮಗನಿಗೆ ಧಾರವಾಡದಲ್ಲಿ ಅವರು NTTF ಮಾಡಿದ್ರಲ್ಲ, ಅಲ್ಲಿ NTTF ಅಂದ್ರೆ
ಅವರಿಗೆ ಇದು ಡಿಸೈನರಿಂಗ್ Tool ಮಾಡಿದ್ರು designer. ಟೂಲ್ ಡಿಸೈನ್ ಅಂದ್ರೆ ಫ್ಯಾಕ್ಟ್ರಿ ಟೂಲ್ಸ್ ಡಿಸೈನ್. ಹೌದು. ಹಾ, ಅಲ್ಲಿಂದ ಅವರಿಗೆ ದುಬೈಗೆ ಸೆಲೆಕ್ಷನ್ ಆಯಿತು ಕ್ಯಾಂಪಸ್ಸು. ನಂಗೆ ಬ್ಯಾಕ್ ಸಪೋರ್ಟ್ ಇಲ್ಲ, ಏನಾದರೂ ಅಷ್ಟು ದೂರ, ಮತ್ತು 1 ವರ್ಷ ವಾಪಸ್ ಬರೋಗಿಲ್ಲ, ಯಾಕೆ ಧೈರ್ಯ ಸಾಲಿಲ್ಲ ನನಗೆ, ಬೇಡ ಅಂತ ಹೇಳಿ ನಾನು ಕಳಿಸ್ಲಿಲ್ಲ. ಆಮೇಲೆ ಬೆಂಗಳೂರಿಗೆ ಅವನೇ ಹುಡುಕೊಂಡು ಹೋದ. ಈಗಲೂ ಹೇಳ್ತಿರ್ತಾನೆ, ಮಮ್ಮ ನೀನು ನನಗೆ 400 ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಕಳಿಸಿದಿ, ಗಂಡು ಮಗ ಅಂತ ಮಾತ್ರ ಹೇಳ್ತಿದ್ದಿ. ನನಗೆ 400 ರೂಪಾಯಿ ತಗೊಂಡು ಬೆಂಗಳೂರಿಗೆ ಹೋಗಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಯೋಚನೆ ಮಾಡಲಿಲ್ಲ, ಏನು ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಲಿಲ್ಲ ಅಂತ ಇವಾಗ ಯಾವಾಗಾರು ಒಂದ್ಸರಿ ನೆನೆಸ್ಕೊಂತಿರ್ತಾನೆ. ಅವನ ಫ್ರೆಂಡ್ ಸರ್ಕಲ್ ಸಹಾಯ ತಗೊಂಡು ಅಲ್ಲಿ ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡ. ಆಮೇಲೆ ಅಂದ್ರೆ ಹಂಗೆ ಹೆಂಗೆ ಆ ಫ್ರೆಂಡ್ಸ್ ಹೇಳಿರೋ ಇದರಿಂದನೇ ಕೆಲಸ ಹುಡ್ಕೊಂಡು ತಗೊಂಡಿದ್ದು. ಹೌದು. ಈಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ದೊಡ್ಡ ಮಗ? 8 ವರ್ಷ ಆಯ್ತು ಕೆಲಸ ಮಾಡ್ತಾ ಬಂದು. ಈಗ ಸೇಮ್ ಕಂಪ್ನಿ? ಇಲ್ಲ, ಅವನು ಸ್ವಂತ ಸ್ಟಾರ್ಟ್ಅಪ್ ಮಾಡಿದ್ದಾನೆ. ಈಗ ಏನ್ ಸ್ಟಾರ್ಟ್ಅಪ್? ಅವನೇ ಟೂಲ್ ಮಿಷನ್ನು, ಲೇತ್ ಮಿಷನ್ನು ಆ ಥರ ಎಲ್ಲ ಹಾಕೊಂಡಿದ್ದಾನೆ. 2-3 ಕಂಪ್ನಿಗಳಿಗೆ ಡಿಸೈನ್ ಹಾಕೊಡ್ತಾ ಇದ್ದಾನೆ. ಅದಕ್ಕೆ ಜಾಗ ಅದು ಎಲ್ಲ ಹೇಗೆ? ರೆಂಟಿಗೆ ತಗೊಂಡಿದ್ದಾನೆ. ಈ ಮಷಿನರಿ ಸಹ ಎಲ್ಲ ಮಷೀನ್ಗಳೆಲ್ಲ ಲೋನ್ ಮಾಡ್ಕೊಂಡು ಏನೋ ಅವನ ಬುದ್ಧಿವಂತಿಕೆ ಮೇಲೆ ಮಾಡ್ಕೊಂಡಿದ್ದಾನೆ. ಮತ್ತೆ ಅವ್ನು ಬೆಂಗಳೂರಲ್ಲಿ BET ಕಾಲೇಜಿಗೆ ಸೇರ್ಕೊಂಡು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ. ಈಗ ಹೋದ ವರ್ಷ ಆಯ್ತು ಅವನದು ಕಂಪ್ಲೀಟ್ ಆಯ್ತು. ಅವನಿಗೆ ಅದೆಲ್ಲ. ಸಣ್ಣ ಮಗಂದು ಇಲ್ಲೇ JNNC ಶಿವಮೊಗ್ಗ ಮಾಡಿದ. ಅವನದು ಇಂಜಿನಿಯರ್ ಕಂಪ್ಲೀಟ್ ಆಯಿತು, ಕ್ಯಾಂಪಸ್ ಆಗಿತ್ತು, 1 ಇಯರ್ ಮಾಡ್ದ ಅಲ್ಲಿ. ನೆಕ್ಸ್ಟ್ ಕಂಪ್ನಿ ದೇವ್ರ ಕಷ್ಟ ಕೊಟ್ರು ಮಕ್ಳ ಮೂಲಕ ಸುಖ ಕೊಟ್ಟಿದ್ದಾನೆ. ಇದು ನೋಡ್ರಿ, ಈ ಮನೆ ಅವರು ನನಗೋಸ್ಕರ ಮಾಡಿಕೊಟ್ಟಿರೋದು. ಅವ್ರದೇ ಡ್ರೀಮ್ ಹೋಮ್ ಇದು. ಹೌದು, ಮಕ್ಕಳೇ ಪೂರ್ತಿ ಎಫರ್ಟ್ ಹಾಕಿರೋದು. ನಾನು ಅವ್ರಿಗೆ ಅಂದ್ರೆ ನೀವು ದುಡ್ದಿದ್ದ ದುಡ್ಡ ಮಕ್ಳು ದುಡ್ದಿದ್ದ? ಅವ್ರು ದುಡ್ದಿದ್ದೆ, ನಾನು ದುಡ್ದಿದ್ದು. ಸೈಟ್ ತಗೊಂಡಿದ್ದು ಎಲ್ಲ ಅವ್ರದೇ. ಅವರೇ ಅಂದ್ರೆ 1 ರೂಪಾಯಿನೂ ಹಾಳು ಮಾಡಲಿಲ್ಲ ಅವರು. ಅವ್ರದ್ದೇ ಎಲ್ಲ ಎಫರ್ಟ್. ಇಂಜಿನಿಯರ್ ಇದಕ್ಕೆ ಪ್ಲಾನ್ ಹಾಕಿದ್ದೆಲ್ಲ ಆ ಕೆಳಗಿನ ಫ್ಲೋರಿನವರೆಗೂ ಬೆಂಗಳೂರು ಇಂಜಿನಿಯರೇ ಹಾಕಿಕೊಟ್ರು. ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪರ್ಟ್ ಆಗಿಬಿಟ್ರು ಅವರು. ಮೇಲಿನ ಫ್ಲೋರ್ ಏನು ಮಾಡೋದು ಅಂತಾನೆ ಐಡಿಯಾ ಇರಲಿಲ್ಲ. ಇದು ಎಷ್ಟಿದೆ ಸೈಟ್? ಇದು 33 ಇದೆ, 41 ಇದೆ. ಅಂದ್ರೆ ಈ ಮೊನ್ನೆ ರೀಸೆಂಟ್ ಆಗಿ ಏಪ್ರಿಲ್ ಅಲ್ಲಿ ಗೃಹಪ್ರವೇಶ ಆಗಿದೆ. ಎಷ್ಟು ವರ್ಷ ಕನ್ಸ್ಟ್ರಕ್ಷನ್ ಮಾಡಿದ್ರಿ? 2 ವರ್ಷ ಮಾಡಿದ್ವಿ. ಈಗ ನೀವು ಹಳೆ ಮನೆ ಅದು ಅಜ್ಜಿ ಮನೆ, ಅತ್ತೆ ಮಾವನ ಮನೆ, ಅದು ಮಣ್ಣಿನ ಮನೆ, ತುಂಬಾ ಹಳೆ ಮನೆ, ಯಾವ ರೀತಿಯೂ ವ್ಯವಸ್ಥೆ ಇರಲಿಲ್ಲ. ಬಟ್ ಅದ್ರಲ್ಲಿ 30 ವರ್ಷ ನಮ್ಗೆ ಜೀವನ ಕೊಟ್ಟಿದ್ದೆ. ಉದ್ದಕ್ಕಿದೆ ಮನೆ ಅದು. 205 ಅಡಿ ಸೈಟ್ ಇದು ಮನೆ ಅದು. ಅಂದ್ರೆ ಏನು ರೂಮ್ಸ್ ಇಲ್ಲ, ಒಂಥರ ಟ್ರೈನ್ ಹೋಗಿತ್ತಾರ. ಈಗ ಯಾರಿದ್ದಾರೆ? ಏನಿಲ್ಲ, ಖಾಲಿ ಇದೆ. ರೆಂಟಿಗೆ ಬಂದ್ರೆ ಕೊಡ್ಬೇಕು ಅನ್ಕೊಂಡಿದೀನಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಇದ್ರದ್ದು ಸ್ವಲ್ಪ ಲೋನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಮುಗಿದ್ರೆ ಅದ್ರದ್ದು ಇನ್ನು ಎಷ್ಟು ವರ್ಷದಲ್ಲಿ ಲೋನ್ ತೀರುತ್ತೆ? ದೇವ್ರು ಕಂಡ್ಬಿಟ್ರೆ ಇಷ್ಟೊತ್ತು. ತೋಟ ಇದೆ ಒಂದ್ ಸ್ವಲ್ಪ. ನೀವೇ ಮಾಡಿದ ತೋಟನ ಯಜಮಾನ್ರು ಮಾಡಿದ್ದ? ನಾವು ಮಾಡಿದ್ದೀವಿ. ಹುಷಾರಿಲ್ದಂಗ ಆದ್ಮೇಲೆ ನಿಮ್ಗೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಏನೋ ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ಲ, ಹೇಗ್ ಬಂದ್ರಿ, ಹೆಂಗ್ ಮಾಡಿದ್ರಿ? ಕೆರೆಗೂ ಮತ್ತೆ ಹೊಳಿಗೂ ಸಮುದ್ರಕ್ಕೂ ವ್ಯತ್ಯಾಸನೇ ಗೊತ್ತಿರ್ಲಿಲ್ಲ ನನಗೆ. ಅದು ಹೋಗ್ತಾ ಹೋಗ್ತಾ ಆಡ್ತಾ ರಾಗ ಉಗುಳ್ತಾ ರೋಗ ಅನ್ನಂಗೆ ಹೋಗ್ತಾ ಜನ ಹೇಳೋರು, ಅಮರೇ ಏನ್ ಮಾಡ್ತಾ ಇದೀರಿ, ಫ್ಯಾಕ್ಟ್ರಿ ಓಡಿಸ್ರಿ, ರೆಂಟಿ ಓಡಿಸ್ರಿ, ಈ ಗೊಬ್ಬರ ಗೊತ್ತಿರೋರು ನಿಮಗೆ ಐಡಿಯಾ ಕೊಟ್ರು. ಗದ್ದಿಯವರು ಈ ಪೀಕ್ ಹಾಕ್ರಿ ಅನ್ನೋರು. ಮತ್ತೆ ಸಸಿ ಎಲ್ಲ ಹೆಂಗ್ ತರ್ತಿದ್ರಿ? ಅಕ್ಕಪಕ್ಕದವ್ರು ಸಹಾಯ ತಗೋತಿದ್ದೆ, ಕೂಲಿಕರ ಸಹಾಯ ತಗೋತಿದ್ದೆ. ಆಮೇಲೆ ಹಿಂಗೆ ಒಬ್ರದೊಬ್ರು ಸಪೋರ್ಟ್ ತಗೊಂಡು ಮಾಡ್ತಾ ಬಂದೆ. ಆಮೇಲೆ ಕೆಲವ್ರು ಯಾರೋ ಶುಂಠಿ ಹಾಕಂತೀನಿ ಅಂತ ಬಂದ್ರು. ನಿಮ್ ಜಾಗಕ್ಕೆ ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 3 ಎಕರೆ ಆಗುತ್ತೆ. ಮತ್ ಬೇರೆ ತರಕಾರಿ ಮತ್ ಬೇರೆ ಏನು ಇಲ್ಲ, ಹೈನುಗಾರಿಕೆ ಆ ತರದ್ದೇನು ಮಾಡಿಲ್ಲ? ಇಲ್ಲ. ಇವಾಗ ಮಗ ಹೇಳ್ತಾನೆ, ನಾನೀಗ ತೋಟದ ಕೆಲಸನ ಬಿಟ್ಟಿದ್ದೀನಿ. ಚಿಕ್ಕ ಮಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಈಗ ಅವರೇ ಈಗ ಮತ್ತೀಗ ಅಡಿಕೆ ವ್ಯಾಪಾರಕ್ಕೆ ಹೋಗೋದಿಲ್ಲ, ಫುಲ್ ಸ್ಟಾಪ್ ಮಾಡಿದ್ದೀರಾ? 2 ವರ್ಷ ಆಯ್ತು ಬಿಡಿಸಿ. ಮಕ್ಕಳು ಇಬ್ರು ಒಂದು ಹಂತಕ್ಕೆ ಬಂದ್ರಲ್ಲ, ಸಾಕು ಬಿಟ್ಬಿಡ್ರಿ ಅಂತ ಅಂದ್ರು. ಆಮೇಲೆ ಈಗ ಅವರು ಬರಲ್ಲ, ಶನಿವಾರ ಭಾನುವಾರ ಅವ್ರು ಇರ್ತಿದ್ರು, ಅವ್ರ ಸಪೋರ್ಟ್ ತಗೊಂಡು ನಾನು ಮಾಡ್ತಾ ಇದ್ದೆ. ಈಗ ಅವರೇ ಇಲ್ಲ, ಕೆಲಸಗಾರನ್ನ ನಂಬಿ ಮಾಡೋಕ್ಕಾಗಲ್ಲ ಈ ಬಿಸ್ನೆಸ್, ಮನೆಯವರೇ ಆಗ್ಬೇಕು. ಹಂಗಾಗಿ ಮೋಸನೇ ಭಾಳ ಆಗ್ಬಿಡುತ್ತೆ ಕೆಲಸದವ್ರು ಕೂರಿಸ್ಬಿಟ್ರೆ. ಹೌದು. ಆಮೇಲೆ ಅವ್ರು ಬಂದ್ರೆ ನಾನು ಬಿಸ್ನೆಸ್ ಮಾಡ್ಬೇಕು, ಅವ್ರು ಬರಲ್ಲ ಅಂದ್ರೆ ಅವತ್ತಿನ ದಿವಸ ನಾನು ಮಾಡೋ ಆಗಿಲ್ಲ, ಕಷ್ಟ ಆಗ್ತೈತಿ. ಅದಕ್ಕೆ ಅದನ್ನ ಬೇಡ ಅಂತ ಬಿಟ್ಟಿದ್ದೀನಿ. ಈಗ ಮಗ ಅಂತ ಇದ್ದಾನೆ, ಸುಮ್ಮನೆ ಕುಂತು ಮೈ ಜಿಡ್ಡಿಡ್ದು ಹೋಗ್ತತಿ, ಮಮ್ಮಿ ಅಣಬೆ ಏನಾದ್ರು ಮಾಡ್ರಿ, ಹೇಳ್ಕೊಡ್ತೀನಿ. ಎಲ್ಲಿ? ಮನೆಯಲ್ಲೇನೆ ಕಾರ್ ಪಾರ್ಕಿಂಗ್ ಕಟ್ಟಿದ್ದಾರೆ ಕೆಳಗಡೆ ಅಂಡರ್ಗ್ರೌಂಡ್ ಅಲ್ಲಿ. ಈಗ ಸದ್ಯ ಕಾರ್ ಇಲ್ಲ, ಇದೆಲ್ಲ ಲೋನ್ ಕ್ಲಿಯರ್ ಆಗೋದು ಕಾರ್ ತರಕ್ಕಾಗಲ್ಲ. ಸುಮ್ಮನೆ ಪ್ಲೇಸ್ ಖಾಲಿ ಇರುತ್ತೆ. ಅಣಬೆ ಬೆಳೀರಿ, ಇಲ್ಲ ಕೇಸರಿ ಬೆಳೀರಿ, ನಾನು ಹೇಳ್ಕೊಡ್ತೀನಿ. ಮಾರ್ಕೆಟಿಂಗ್ ಚೆನ್ನಾಗಿದೆ? ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ಸ್ಟಾರ್ಟಿಂಗಿನ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಬಂದಿರೋದ್ರಿಂದ ಮಾರ್ಕೆಟಿಂಗ್ ಕಷ್ಟ ಆಗಲ್ಲ ನಮಗೆ. ಆ ಟಚ್ ಲಿಂಕ್ ಎಲ್ಲ ಇದೆ. ಇದೆ.
ಬನ್ನಿ ನಿಮ್ದು ಮನೆ ಹೋಮ್ ಟೂರ್ ನೀವೇ ತೋರಿಸ್ ಬನ್ನಿ. ನಿಮ್ಮ ದೇವ್ರ ಮನೆಯಿಂದ ಶುರುವಾಗ್ಲಿ. ಪುಷ್ಪ ಅವರು ತಮ್ಮ ದೇವ್ರ ಮನೆಯಿಂದ ಹೋಮ್ ಟೂರ್ನ ಶುರು ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಕಲ್ಲಿನ ಮಂಟಪ ಇದೆ. ನಮಗೆ ಇದನ್ನ ನೋಡ್ತಾ ಇದ್ರೆ ಕೂಡ್ಲು ಸಂಗಮದ ನೆನಪಾಗ್ತಾ ಇದೆ. ಇದು ರಾಜಸ್ಥಾನದಿಂದ ತರಿಸಿದ್ದು ಕಲ್ಲಿನ ಮಂಟಪ. ನಮ್ಮನೆ ದೇವ್ರು ಬಂದು ಇಲ್ಲೇ ಚಿಕ್ಕಪುರ ಬಸವಣ್ಣ. ಇವತ್ತು ನಮ್ಮ ಮಂದೇವ್ರ ವಾರ, ಸೋಮವಾರ. ಇದು ರಾಜಸ್ಥಾನದಿಂದಲೇ ತರಿಸಿದ್ವಿ ಕಲ್ಲಿಂದು. ಬೀಟಿದೇನೋ ಇಡಬಾರ್ದು ಅಂತ ಇದ್ರು, ಹಾಗಾಗಿ ಬೀಟಿದು ಅಂತ ಬೇಡ ಅಂತ ಹೇಳಿ ಕಲ್ಲಿಂದೇ ಮಾಡಿದ್ವಿ. ನಮ್ಮ ಮನೆ ದೇವರು ಸೇಮ್ ಇದೇ ತರನೇ ಬರುತ್ತೆ. ಎಲ್ಲ ಬಸವಣ್ಣನೂ ಇದಿದ್ರೆ ನಮ್ದು ವಿಶೇಷ ದೇವ್ರದ್ದು ಒಂದು ವಿಶೇಷ ಇದೆ. ಏನಪ್ಪಾ ಅಂದ್ರೆ ಈಶ್ವರ ಪೀಠ ಬರುತ್ತಲ್ಲ, ಪೀಠದ ಮೇಲೆ ಮುಖ ಬಸವಣ್ಣಂದು ಬರುತ್ತೆ. ನಿಮ್ ಬ್ಯಾಕ್ ಸೈಡ್ ಇರೋದು ಅಡಿಗೆ ಮನೆ. ಸ್ಟೆಪ್ಸ್ ಹತ್ಕೊಂಡು ಅಡಿಗೆ ಮನೆಗೆ ಹೋಗ್ಬೇಕು. ಮಕ್ಳ ಹೆಸರು ಹೇಳಿ. ದೊಡ್ಡ ಮಗ ಯಾರು, ಸಣ್ಣ ಮಗ? ಈ ಕಡೆ ರೈಟ್ ಸೈಡ್ ಇರೋದ? ರೈಟ್ ಸೈಡ್ ಇರೋದು ಶಶಿಧರ್ ಬಿಳಿಗಿ, ಇವನ್ ಶಶಾಂಕ್ ಬಿಳಿಗಿ. ಬಿಳಿಗಿ ಏನದು ಸರ್ನೇಮ? ಅವ್ರದ್ದು ಬಿಳಿಗಿ ಅಂತ ಹೇಳಿ. ಇದು ಒಂದು ಬೆಡ್ರೂಮ್ ಬರುತ್ತೆ. ಕೆಳಗಡೆ ಒಂದು ಬೆಡ್ರೂಮ್, ಮೇಲ್ಗಡೆ 2 ಬೆಡ್ರೂಮು. ಆಮೇಲೆ ಒಂದು ಅಟ್ಯಾಚ್ ಬಾತ್ರೂಮ್. ಮಕ್ಕಳು ಮಾಡಿಕೊಟ್ಟಿದ್ದು ಈ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಂದ ನಾನು ಕಂಡೆ ಅನ್ನೋದು ಖುಷಿ ಇದೆ. ಇದು ನೋಡಿದಾಗೆಲ್ಲ ಅವ್ರ ಕಷ್ಟದ ದಿನಗಳು ನೆನಪಾಗಲಿ ಅಂತ ಮೇಲಾಗಿ ಅವ್ರ ಪಪ್ಪನ ಗಿಫ್ಟು ಅಂತ ಮಕ್ಕಳು ಒಂದೊಂದು ನೆನಪಾಗಿ ಉಳಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಎಲ್ಲ ನಿಮ್ಮ ಐಡಿಯಾನ, ಮಗನ ಐಡಿಯಾನ? ಮಕ್ಳದು. ನಿಮ್ದೇನು ಇಲ್ಲ ಐಡಿಯಾ, ಏನೂ ಇಲ್ಲ, ಎಲ್ಲ ಮಕ್ಳದೇ. ಒಂದ್ ಒಳ್ಳೆ ಮನೆ ಕೊಡ್ರಪ್ಪ ಅಂತ ಅಷ್ಟೇ ಕೇಳಿದ್ದೆ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಇಬ್ರು ಮಕ್ಳು ಒಂಥರ ಲವಕುಶ ಅನ್ಬೋದು, ರಾಮಕೃಷ್ಣ ಅನ್ಬೋದು. ನೀರಿಂದ ಏನಿಲ್ಲ ಈ ಫೆಸಿಲಿಟಿ? ಬೋರ್ ತರಿಸಿದ್ದೀವಿ. ಬೋರ್ ತರಿಸಿದೆ ಅಂದ್ರೆ ಇದು ರೆವಿನ್ಯೂ ಲ್ಯಾಂಡ್ ಇರೋದ್ರಿಂದ ಇದಕ್ಕೆ ನೀರಿನ ಫೆಸಿಲಿಟಿ ಇಲ್ಲ. ಹಾಗಾಗಿ ಇದಕ್ಕೆ ಇದನ್ನೇ ಮಾಡಿದ್ದಾರೆ, ಬೋರ್ ತರಿಸಿದ್ದಾರೆ. ನೀರು ಸ್ವೀಟ್ ನೀರು. ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ ಫೋಟೋ ಇದೆ. ಮನೆ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಈಗ ಇದು ಫಸ್ಟ್ ಫ್ಲೋರ್ ಲೆಕ್ಕನ ಅಲ್ವಾ? ಹೌದು. ಬಸವಣ್ಣನ ಫೋಟೋ ಎಲ್ಲ ಮನೆಗೆ ಗಿಫ್ಟ್ ಬಂದಿರೋ. ಇವಾಗೇನ ಕೈಕಲ್ ಗಟ್ಟಿ ಇದೆ, ಮೆಟ್ಲು ಹತ್ತುತ್ತೀರಾ? ಆಮೇಲೆ ಮಾಡಿದ್ದಾರೆ. ತೂಗು ಮಂಚ ಇದೆ. ಇದು ಯಾವ ಏರಿಯಾ ಬರುತ್ತೆ? ರಾಮಲಿಂಗೇಶ್ವರ ಬೀದಿ ಬರುತ್ತೆ. ಚೆನ್ನಾಗಿದೆ, ಪೊಲ್ಯೂಷನ್ ಇಲ್ಲ. ಆಮೇಲೆ ಇದು ವಾಸ್ತು ಪ್ರಕಾರ ತುಂಬಾ ಚೆನ್ನಾಗಿದೆ ಅಂತಾರೆ ಈ ಲ್ಯಾಂಡ್. ಅಂದ್ರೆ ಉತ್ತರಕ್ಕೆ ತಗ್ಗಿದೆ, ದಕ್ಷಿಣಕ್ಕೆ ಅಪ್ಪಿದೆ, ಪೂರ್ವ ಪಶ್ಚಿಮ. ಎದುರುಗಡೆ ಯಾವಾಗ್ಲೂ ಫಸಲಿರೋ ತೋಟ. ಅಲ್ಲೇನೋ ಇದು ನೀರಿದೆ, ಕೆರೆ ಬರುತ್ತೆ. ಯಾವ ಕೆರೆ? ಅದು ದೊಡ್ಡದು ಚುರ್ಚಿಗುಂಡಿ ಕೆರೆ ಅಂತ ಬರುತ್ತೆ. ಇದು ಹಂಗೆ ಕಾಲುವೆ. ಅದು ಬೆಳ್ಳಿಗಾವಿ ಕೆರೆಗೆ ಸೇರುತ್ತೆ. ಹೊಯ್ಸಳರ ಕಾಲದೊಂದು ಬೆಳ್ಳಿಗಾವಿ ದೇವಸ್ಥಾನ ಇದೆ, ಕೇದಾರ್ನಾಥ ಅಂತ. ಈಗ ಇದೊಂದು ಬೆಡ್ರೂಮು. ಇದೊಂದು ಚಿಕ್ಕ ಮಗನ ರೂಮ್ ಇದು. ಇದೊಂದು ಬೆಡ್ರೂಮು. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದೆಲ್ಲ ಓಲ್ಡ್ ಫೋಟೋಸ್, ನೆನಪಿಗೆ ಹಾಕೊಂಡಿದ್ದಾರೆ, ಮೆಮೊರೀಸ್ ಫೋಟೋಸ್ ಅಂತ. ಚಿಕ್ಕ ಮಗ ಇದ್ದಾರಾ, ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಫ್ರಮ್ ಹೋಮ್. ಅವ್ರ ಹೆಸರು? ಶಶಾಂಕ್ ಬಿಳಿಗಿ. ಓಕೆ, ಸರಿ, ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಬನ್ನಿ, ಪಕ್ಕನೇ ಇನ್ನೊಂದು ರೂಮ್. ಮಳೆ ಬಂದ್ರೆ ಇಲ್ಲಿ ಸಿಡಿಯುತ್ತೆ ಈ ಕಡೆ. ಈಚೆ ಹೊಡೆಯುತ್ತೆ. ಸೋಲಾರ್ ಲೈಟ್ ಇದೆ ಅಲ್ವಾ ಇಲ್ಲಿ? ಸೋಲಾರ್ ಅಂದ್ರೆ ಇಲ್ಲಿ ಪುರಸಭೆಯಿಂದ ಫೆಸಿಲಿಟಿ ಏನು ಕೊಡಲ್ಲ, ಇದು ರೆವಿನ್ಯೂ ಲ್ಯಾಂಡ್ ಆಗಿರೋದ್ರಿಂದ. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಾರ ಮಾಡಿದ್ದೀರಾ? ಇಲ್ಲ, ಏನು ಮಾಡಿಲ್ಲ. ಸಂಪ್ ಇದೆ. ನೀರಿನ ಬಂದಿಲ್ಲ. ಮುನ್ಸಿಪಲ್ ವಾಟರ್ ಇಲ್ಲ. ಇಲ್ಲ ಅಂದ್ರೆ ಇದು ರೆವಿನ್ಯೂ ಲ್ಯಾಂಡ್ ಆಗಿರೋದ್ರಿಂದ ರೈನ್ ವಾಟರ್ ಮಾಡಿದೀವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಲ್ಲ? ಇಲ್ಲ, ಮಾಡಿ. ಇವಾಗ ಮಾಡಿಸ್ಬೋದ್ರಿ. ಲೈಟ್ ಇಲ್ವಾ? ಜಕೋಸಿ. ಎಲ್ಲಿ ತರಿಸಿದ್ದನ್ನ? ಇದು ಪೂನಾ ಏನೋ ಬಾಂಬೆ ಅಂತಿದ್ರು. ಯೂಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾನೆ. ಅರೆ, ಇದನ್ನ ಯೂಸ್ ಮಾಡಿಲ್ವಾ ಜಕೋಸಿ? ಮಾಡಿದ್ದಾರೆ.
ಫುಲ್ ನೀರು ತುಂಬಿಸ್ಬೇಕು. ಶನಿಗೆ ಬಂದಿದ್ರಲ್ಲ ಅಕ್ಕ ಮಕ್ಕಳು ಅವ್ರು ಮಾಡಿದ್ರು. ಈಗ ನೋಡ್ರಿ ಪುಷ್ಪ ಅವ್ರದ್ದು ಮನೆ ಹೋಮ್ ಟೂರ್ ನೋಡ್ಕೊಂಡ್ ಬಂದ್ವಿ. ಅಡಿಕೆ ಮಾರಿ ಮಕ್ಳು ಓದಿಸಿ ಮಕ್ಳು ಕೊಟ್ಟಿರೋ ಗಿಫ್ಟ್ ಮನೆ ಇದು. ಎಷ್ಟನೇ ವರ್ಷಕ್ಕೆ ಮಕ್ಳು ಗಿಫ್ಟ್ ಕೊಟ್ಟಿರೋದು ನಿಮಗೆ? ಅವ್ರಿಗೆ ಎಷ್ಟನೇ ವರ್ಷ? ದೊಡ್ಡ ಮಗನಿಗೆ 29, ಚಿಕ್ಕ ಮಗನಿಗೆ 26 ಇವಾಗ. ಈ ವಯಸ್ಸಿಗೆ ಇಷ್ಟು ದೊಡ್ಡ ಮನೆ ಕೊಟ್ಟಿದ್ದಾರೆ ನನಗೆ. ನಾನು ಅವ್ರಿಗೆ ತಂದೆ ತಾಯಿ ಅನ್ನೋದ್ಕಿಂತ ಅವರೇ ನಮಗೆ ತಂದೆ ತಾಯಿ ಆಗಿದ್ದಾರೆ. ನಾನು ಅವ್ರನ್ನ ಸಾಕಿದೆ. ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ನನ್ನನ್ನ ಸಾಕಿದ್ರಿ, ನಾನು ನಿಮ್ಮನ್ನ ಸಾಕ್ಲಿಲ್ಲ ಅಂತ. ಏನ್ ಚಂದ ಪಕ್ಕ ಬಂದು ಕೂರುತ್ತೆ ಅದು. ತುಂಬಾ ಒಳ್ಳೇದಿದೆ ಮಾತ್ರ. ಇದು ಇರೋದ್ರಿಂದ ಬಹಳ ಟೈಮ್ ಪಾಸ್ ಆಗತ್ತೆ. ಒಂದು ಮಿಲಿಟರಿ ಸೆಕ್ಯೂರಿಟಿ ಕೊಟ್ಟಂಗೆ ಕೊಡುತ್ತೆ. ಇಲ್ಲಿ ಏನು ಭಯ ಇಲ್ಲ, ಏನು ಭಯ ಇಲ್ಲ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಏನೂ ಇಲ್ಲ. ಆಮೇಲೆ ಸುಮಾರು ವರ್ಷ ಇಲ್ಲೇ ಇರೋದ್ರಿಂದ ಜನಕ್ಕೆ ಒಳ್ಳೆ ಅಭಿಪ್ರಾಯ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಏನೂ ಗೊತ್ತಿಲ್ದಂಗೆ ಅಡಿಕೆ ವ್ಯಾಪಾರ ಮಾಡಿ ಸಾಧನೆ ಮಾಡಿ ಯಾರ್ದು ಸಪೋರ್ಟ್ ಇಲ್ದಂಗೆ ಮಕ್ಕಳನ್ನ ಬೆಳೆಸಿ ಇಂಜಿನಿಯರಿಂಗ್ ಮಾಡಿ ಮಕ್ಕಳು ತಾಯಿಗೋಸ್ಕರ ಮನೆನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಎಂಥ ಪುಣ್ಯವಂತ ಮಕ್ಕಳು, ತಾಯಿ ಪೇರೆಂಟ್ಸು ಮಕ್ಕಳು ಎಲ್ಲರೂ ಪುಣ್ಯನೇ ಅಂತ ಹೇಳಬೇಕು. ಇವು ಅಂಥ ಪೇರೆಂಟ್ಸ್ ಸಿಕ್ಕಿರೋದು, ಅಂಥ ಮಕ್ಕಳು ಸಿಕ್ಕಿರೋದು. ಈಗಿನ ಜನ್ರೇಷನ್ ಮಕ್ಕಳು ನೋಡಲೇಬೇಕಾಗಿರೋ ವಿಡಿಯೋ. ಯಾಕಂದರೆ ಅಪ್ಪ ಅಮ್ಮಂಗೆ ಎಷ್ಟು ಟಾರ್ಚರ್ ಕೊಡ್ತಾರೆ, ಅದನ್ನು ಕೊಡಿಸಿಲ್ಲ, ಇದನ್ನು ಕೊಡಿಸಿಲ್ಲ, ಅಂಥ ಕಾರ್ ಕೊಡಿಸಿಲ್ಲ, ಇಂಥ ಬಟ್ಟೆ ಕೊಡಿಸಿಲ್ಲ ಅಂತ ಕೇಳ. ಈಗಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಏನೂ ಕೇಳಿಲ್ದಂಗೆ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ಕಂತ, ಸಪೋರ್ಟ್ ಮಾಡ್ಕಂತ, ಏನು ಹೇಳ್ತೀರಾ? ಜನ್ಮಕ್ಕಷ್ಟು ಸಾಕು ಅಂತೀನಿ ನಾನು. ಇನ್ನು ಎಷ್ಟೇ ದೇವರು ಕಷ್ಟ ಕೊಟ್ಟರು ಇದೊಂದು ನೆನಪಲ್ಲಿ ಎಲ್ಲ ಮರೆತುಬಿಡ್ತೀನಿ ನಾನು. ನಿಮ್ಮ ಪೇರೆಂಟ್ಸು, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಹೇಳಿ? ತುಂಬ ಚೆನ್ನಾಗಿತ್ತು. ನಮ್ಮ ದಾವಣಗೆರೆಯಲ್ಲಿ ನಾನು ಬೆಳೆದಿದ್ದು, ತುಂಬ ದೊಡ್ಡ ಸಿಟಿಯಲ್ಲಿ ನಾನು ಬೆಳೆದಿದ್ದು. ನಾವು 6 ಜನ ಅಕ್ಕ ತಂಗಿ, 3 ಜನ ಅಣ್ಣ ತಮ್ಮ. ಅದರಲ್ಲಿ ನಾನು 5ನೇವಳು. ದೊಡ್ಡವರೇ ಎಲ್ಲ ಕೆಲಸ ಮಾಡ್ತಿದ್ರು. ನನಗೆ ಕೆಲಸದ ಬಗ್ಗೆ ಏನೂ ಟಚ್ ಇಲ್ಲ. ಇಲ್ಲಿ ಬಂದಮೇಲೆ 9 ವರ್ಷ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನನಗೆ ಯಾವ ರೀತಿಯೂ ಕಷ್ಟ ಕೊಡಲಿಲ್ಲ. ಸಿಟಿಯಿಂದ ಬಂದಿದ್ದಾಳೆ. ಆಮೇಲೆ ಇನ್ನೂ 19 ವರ್ಷ ಅವಾಗ ನನಗೆ ಮದುವೆ ಆದಾಗ. ಯಾವ ವಯಸ್ಸು ಅಂದ್ರೆ ಯಾವ ಇಸ್ವಿಯಲ್ಲಿ ಮದುವೆ ಆಗಿತ್ತು ನಿಮ್ದು? 96ರಲ್ಲಿ ಮದುವೆ ಆಯ್ತು ನಂದು. ಆವಾಗ ನಿಮ್ದು ದಾವಣಗೆರೆಯಲ್ಲಿ ಯಾವ ಏರಿಯಾ? ಬಸವರಾಜಪೇಟೆ ನಮ್ದು, ಹಳೆ ಬಸವರಾಜಪೇಟೆ. ಈಗ ತುಂಬಾ ಡೆವಲಪ್ ಆಗಿದೆ ದಾವಣಗೆರೆ. BS ಚನ್ನಬಸಪ್ಪನ ಅಂಗಡಿ, ಹಳೆ ಚನ್ನಬಸಪ್ಪ ಅಂಗಡಿ, ದುರ್ಗಮ್ಮನ ದೇವಸ್ಥಾನ ಸರ್ಕಲ್ ಅದು ಬರುತ್ತೆ ನಮಗೆ. ಈಗಲೆಲ್ಲ ಇದಾರೆ ಸಂಬಂಧಿಕರು ಎಲ್ಲ ಇದ್ದಾರೆ. ನಿಮ್ ಸಿಸ್ಟರ್ಸ್ ಎಲ್ಲ ಇದ್ದಾರೆ. 2 ಸಿಸ್ಟರು. ಕೋವಿಡ್ ಅಲ್ಲಿ ಒಬ್ರು ತೀರ್ಕೊಂಡ್ರು, ಒಬ್ರು ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಇನ್ನು 4 ಜನ ಇದ್ದೀವಿ. ಎಲ್ಲ ಅವ್ರವ್ರ ಮನೇಲಿ ಅವ್ರು ಚೆನ್ನಾಗಿ. ನಿಮ್ಮ ಬೆಳವಣಿಗೆ ನೋಡಿ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಏನ್ ಹೇಳ್ತಾರೆ? ಸ್ವಲ್ಪ ಅಸೂಯೆ ಪಡ್ತಾರೆ, ಸ್ವಲ್ಪ ಖುಷಿ ಪಡ್ತಾರೆ. ಅಸೂಯೆ ಏನಕ್ಕೆ ಪಡ್ತಾರೆ? ಕಷ್ಟಪಟ್ಟ ಮೇಲೆ ಬಂದಿದ್ದೀರ ತಾನೆ? ಕಷ್ಟಪಟ್ಟ ಮೇಲೆ ಬಂದಿದ್ದೀನಿ. ಅವಾಗ ಎಲ್ಲ ನೋಡ್ತಿದ್ರಲ್ಲ, ಏನು ಅವ್ರವ್ರ ಬುದ್ಧಿಮಟ್ಟ ಏನು ಮಾಡೋಕ್ಕಾಗಲ್ಲ. ಅದೇ ಹೆಂಗಾದ್ಲಲ್ಲ, ಹೆಂಗ್ ದುಡಿತಾ ಇದ್ದಾಳಲ್ಲ, ಹೆಂಗ್ ಮಾಡ್ತಾ ಇದ್ದಾಳಲ್ಲ, ಅದನ್ನ ನೋಡಿ ಖುಷಿ ಪಡ್ಬೇಕು. ಅವಾಗ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ತಾನೆ. ನಾನೇನಪ್ಪಾ ಅಂದ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ. ನನ್ನ ಪರಿಸ್ಥಿತಿ ಒತ್ತಡಕ್ಕೆ ನಾನು ಅವ್ರ ಮನೇಲಿ ಏನಾರ ಕಾರ್ಯಕ್ರಮ ಇದ್ದಾಗ 100 ರೂಪಾಯಿಂದ 50 ರೂಪಾಯಿ ಮುಯ್ ಮಾಡ್ಬೋದಾಗಿತ್ತು. ಆದ್ರೆ ಅವರು ನನ್ನನ್ನು ಕೆಳಗೆ ಕಾಣಬಾರ್ದು ಅನ್ನೋ ಒಂದು ದೃಷ್ಟಿಗೆ ನಾನು 100 ರೂಪಾಯಿ ಮುಯ್ ಮಾಡಲ್ಲಿ 500 ರೂಪಾಯಿ ಮುಯ್ ಮಾಡ್ತಿದ್ದೆ. ಅದು ಅವರಿಗೆ, ಅದನ್ನ ಅವರು ಯಾವ ರೀತಿ ತಗೊಂಡ್ರು ಅಂತ ನಂಗೆ ಈಗಲೂ ಗೊತ್ತಾಗ್ತಿಲ್ಲ. ಬಟ್ ಚೆನ್ನಾಗೇ ಇದ್ದಾರೆ ಎಲ್ರು ನಿಮ್ ಜೊತೆಗೆ, ಚೆನ್ನಾಗೇ ಇದ್ದಾರೆ. ಚೆನ್ನಾಗಿ ಅಂದ್ರೆ ಇಷ್ಟೇ, ನಮ್ಮನೆ ಫಂಕ್ಷನ್ ಇದ್ದಾಗ ಅವ್ರು ಬರ್ತಾರೆ, ಅವ್ರ ಫಂಕ್ಷನ್ ಇದ್ದಾಗ ನಾನು ಹೋಗ್ತೀನಿ. ನಿಮ್ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ? ಸಹಾಯ ಅನ್ನೋದೇನು ಇಲ್ಲ, ಮಾಡಿಲ್ಲ. ಎಲ್ಲ ನಿಮ್ದೇ, ಎಲ್ಲ ಸಪೋರ್ಟ್ ನಿಮ್ದೇ. ಇದು ನೀವೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತ ಯಾರ್ದು ಇಲ್ಲ. ಗಂಡನ ಮನೆ ಕಡೆಗಾಗ್ಲಿ ತವ್ರ ಮನೆ ಕಡೆಗಾಗ್ಲಿ ಅದೇನಿಲ್ಲ. ನನ್ನ ತಮ್ಮ ಒಂದು ಸ್ವಲ್ಪ ನನಗೆ ಇವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಬರೋನು, ನನ್ನ ಜೊತೆಗೆ ಬರೋನು, ಇವ್ರ ಜೊತೆಗಿರೋನು. ನೀವು ಎಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ದೆಲ್ಲ ಪ್ಯಾರಾಲಿಸಿಸ್ಗೆ? ಇವ್ರಿಗೆ ಫಸ್ಟ್ ಬೆಂಗಳೂರು ನಿಮಾನ್ಸಿಗೆ ಕಳಿಸಿದ್ರು. ಇವರು BY ರಾಘವೇಂದ್ರ ಅವರು ಇದ್ದಾರೆ. ಅವಾಗ ಫಸ್ಟ್ MP ಆಗಿದ್ರು ಅವ್ರು ಆ ಟೈಮಿಗೆ. ಅವಾಗ ಅವರು ಇಲ್ಲ, ಇವರು ಸ್ವಲ್ಪ ಲೋಕಲಲ್ಲಿ ಲೀಡರ್ಸ್ ಎಲ್ಲ ಹೇಳ್ಕೊಂಡು, ಒಳ್ಳೆ ಹುಡುಗ, ಒಳ್ಳೆ ಜನ, ಮಕ್ಕಳು ಚಿಕ್ಕವರಿದ್ದಾರೆ, ಈ ಥರ ಆಗ್ಬಿಡ್ತು ಅಂತಂದೇಳಿ ಸ್ಥಳೀಯವರು ಲೀಡರ್ಸ್ ಎಲ್ಲ ಸೇರ್ಕೊಂಡು ಅವ್ರ ಹತ್ರ ಹೇಳಿದ್ರಂತೆ. ಇಲ್ಲ, ಸ್ವಲ್ಪ ನೀವು ಬೆಂಗಳೂರು ನಿಮಾನ್ಸಿಗೆ ಕಳಿಸ್ಬಿಡ್ರಿ, ಏನಾದ್ರು. ಅವಾಗ ನೀವೇ ಜೊತೆಗೆ ಹೋಗ್ತಾ ಇದ್ರಿ? ಇವನು ಮಕ್ಕಳನ್ನ ಒಳಗಡೆ ಬಿಡಲ್ಲ ಅಂತಾರೆ, ಹಾಸ್ಪಿಟ್ಲ್ ಒಳಗಡೆ ಬಿಡಲ್ಲ ಅಂತಾರೆ. ಇವನು ನೋಡಿದ್ರೆ ಚಿಕ್ಕವನು UKG ಇದ್ದಾನೆ. ಫ್ರೆಂಡ್ಸ್ ಎಲ್ಲ ಓಮಿನಿ ತಗೊಂಬಂದು ಇವ್ರನ್ನ ಗಾಡಿ ಒಳಗೆ ಹಾಕೊಂಡಿದ್ದಾರೆ. ನನಗೆ ಅತ್ತಿಗೆರೆ ಇಲ್ಲೆಲ್ಲ ಸ್ವಲ್ಪ ಸಂಬಂಧಗಳಿಗೆ ಬೆಲೆ ಭಾಳ ಕೊಡ್ತಾರೆ. ಅತ್ತಿಗೆರೆ ನೀವು ಬರ್ತೀರಾ, ಅಣ್ಣನ ನಾವು ಕರ್ಕೊಂಡು ಹೋಗೋಣ ಅಂತ ಇದ್ದಾರೆ. ಇವನು ಮಮ್ಮಿ ಅಂತ ಇವನು ಅಳ್ತಾ ಇದ್ದಾನೆ. ಅವನನ್ನು ಕರ್ಕೊಂಬರಂಗಿಲ್ಲ, ಅತ್ತಿಗೆರೆ ಬರೋದಾದ್ರೆ ನೀವು ಒಬ್ಬರೇ ಬರ್ರಿ, ಕಾರ್ ಹತ್ತಿರಿ ಅಂತ ಇದ್ದಾರೆ.
ಇತ್ಲಾಗೆ ಮಗನೋ ಗಂಡನೋ ಗೊತ್ತಾಗಲಿಲ್ಲ, ಗಂಡ ಅಂತ ಹೇಳಿ ಹೋದೆ ನಾನು. ಮತ್ತು ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಬೆಂಗಳೂರು ನಿಮಾನ್ಸಲ್ಲಿ 1 ತಿಂಗಳು ಟ್ರೀಟ್ಮೆಂಟ್ ಮಾಡಿದರು. ಅದು ಅಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂಡಿರೋದು 1 ಪ್ಲಸ್ ಪಾಯಿಂಟ್ ಅಂದರೆ 20 ವರ್ಷ ಆದ್ರೂ ರಿಪೀಟ್ ಆಗಿಲ್ಲ, ಪ್ಯಾರಾಲಿಸಿಸ್ ಮತ್ತೆ ಬಂದಿಲ್ಲ. ಮತ್ತೆ ಬಂದಿಲ್ಲ. ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದೆ. ಅಂದ್ರೆ ನೀವು ಮಂತ್ಲಿ ಹೋಗ್ತಿದ್ರೆ ಹೇಗೆ ಹೋಗ್ತಿದ್ರಿ? 1 ತಿಂಗಳು ಅಲ್ಲೇ ಅಡ್ಮಿಟ್ ಮಾಡ್ಕೊಂಡ್ರು. ಅಡ್ಮಿಟ್ ಮಾಡಿ ಅವಾಗ ಮಕ್ಕಳನ್ನ ನೋಡ್ಕೊಂತಿದ್ರು? ಅವ್ರ ಅಜ್ಜ ಅಜ್ಜಿ ಇದ್ರಲ್ಲ, ಅಜ್ಜ ಅಜ್ಜಿ ನೋಡ್ಕೊಳ್ಳೋರು. ಪಾಪ ಅವ್ರು ವಯಸ್ಸಾದರು, ವಯಸ್ಸಿಗೆ ಬಂದಿರೋ ಮಗಂಗೆ ಆರೋಗ್ಯ ಸರಿ ಇಲ್ಲ, ದುಡಿಯೋ ಮಗನೇ ಕೈಕಾಲು ಈ ಥರ ಆಗೈತಿ. ಏನೋ ಅವರು ನಿಭಾಯಿಸ್ಕೊಂಡು ಬಂದರು 1 ತಿಂಗಳವರೆಗೂ. 1 ತಿಂಗಳಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ನಾವು. ಬಂದಮೇಲೆ ಮತ್ತೆ ಹಾಸ್ಪಿಟ್ಲಿಂದ ನಮಗೆ ಲೆಟ್ರ್ ಹಾಕಿದ್ರು, ಟ್ರೀಟ್ಮೆಂಟ್ ಇದೆ ನಿಮಗೆ ಬರ್ರಿ ಅಂತ. ಪದೇ ಪದೇ ಈಗ ಅಂದ್ರೆ ಎವ್ರಿ ಮಂತ್ ಹೋಗ್ತಾ ಇದ್ರಿ? ಹೋಗ್ಲಿಲ್ಲ, 1 ತಿಂಗಳಷ್ಟೇ ಹೋದೆ ನಾನು. ಕಂಟಿನ್ಯೂಸ್ 1 ಮಂತ್ ಇದು ಬಂದ್ರಿ ಟ್ರೀಟ್ಮೆಂಟ್ ತಗೊಂಡು? ಬಂದೆ. ಅಂದ್ರೆ ಅವಾಗ ಅದೇ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು? ಮೆನಿಟಾಲ್ ಬಾಟ್ಲ್ ಹಾಕ್ತಿದ್ರು, ಮಸಾಜ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂದ್ರೆ ಅವಾಗ ಆದಾಗ ಅವ್ರಿಗೆ ಎದ್ದು ಹೋಗಕ್ಕೂ ಆಗ್ತಿರ್ಲಿಲ್ಲ, ಆಮೇಲೆ ರಿಕವರ್ ಆಗ್ತಾ ಬಂದ್ರು. ಅಲ್ಲಿ ಬೆಂಗಳೂರು ನಿಮಾನ್ಸಿಂದ 1 ತಿಂಗಳಿಗೆ ಬಂದ್ವಿ ನಾವು. ಬಂದ್ಮೇಲೆ ಇಲ್ಲೆಲ್ಲ ಜನ ಬಿಡ್ಲಿಲ್ಲ, ಗೌಟಿ ಔಷಧಿ ಮಾಡ್ಬೇಕು, ಇದಕ್ಕೆ ಸರ್ಕಾರಿ ಔಷಧಿ ಹೋಗಲ್ಲ, ಗೌಟಿ ಅಂದ್ರೆ ಆಯುರ್ವೇದಿಕ್ ಮಾಡ್ಬೇಕು, ನೀವು ಅಲ್ಲಿಗೆ ತಗೊಂಡು ಹೋಗ್ಬಿಟ್ರಿ ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ಥರ ಹೇಳೋರು. ಕೊನೆಗೆ ಕಾರವಾರದ ಹತ್ರ ಹಲ್ಗ ಇದೆ, ಅಂಕೋಲ ಇದೆ ಅಂದ್ರು. ಸರಿ ಅಂತ ಅಲ್ಲಿ ಕರ್ಕೊಂಡು ಮತ್ತೆ ಅವ್ರು ನೆಚ್ಚೋದು ಇಳಿಸೋದು ಜೊತೆಗೆ ಯಾರಿದ್ರು? ಒಂದು ಹಗ್ಗ ಕಟ್ಟಿ ಬಿಟ್ಟಿದ್ವಿ, ನಾನು ರಟ್ಟಿ ಹಿಡಿದು ಎತ್ತುತ್ತಿದ್ದೆ, ಮಕ್ಕಳು ಸ್ವಲ್ಪ ಸಪೋರ್ಟ್ ಮಾಡೋರು. ಅಂದ್ರೆ ಎಲ್ಲಿ ಹಗ್ಗ ಬಿಡ್ತಿದ್ರಿ? ಅವಾಗ ಮಂಚದ ವ್ಯವಸ್ಥೆ ಇರಲಿಲ್ಲ, ಒಂದೇ ಮಂಚ ಇತ್ತು. ವಯಸ್ಸಾದವರು ಅಜ್ಜ, ಅವ್ರ ಅತ್ತೆ, ಅಪ್ಪ, ಅಮ್ಮ ಮಲಗೋರು. ಅಲ್ಲ, ನೀವು ಊರಿಗೆಲ್ಲ ಹೋಗ್ಬೇಕಂದ್ರೆ ಅಂದ್ರೆ ಹೆಂಗೆ? ಹಿಂಗ್ ಹೋಗೋದು ಅವಾಗ ಮಾತಾಡಕ್ ಆಗ್ತಿತ್ತ ಅವ್ರ ಹತ್ರ? ಯಾವಾಗ ತೊಂದ್ರೆ ಇಲ್ಲ ಅವ್ರಿಗೆ, ಕೈಕಾಲ್ ಸ್ವಾಧೀನ ಇಲ್ಲ ಅಷ್ಟೇ ಅವರಿಗೆ. ಓಡಕ್ ಆಗ್ತಿರ್ಲಿಲ್ಲ, ಒಂದ್ ಸೈಡ್ ಓಡಕ್ ಆಗ್ತಿರ್ಲಿಲ್ಲ, ಸಪೋರ್ಟ್ ಬೇಕಿತ್ತು. ಮತ್ತೆ ವಾಶ್ರೂಮು, ಸ್ನಾನಕ್ಕೆ ಎಲ್ಲ ಹೇಗ್ ಮಾಡ್ತಾ ಇದ್ರಿ? ಅವಾಗೆಲ್ಲ ಕಮೋಡ್ ಇರ್ಲಿಲ್ಲ, ಹಳೆ ಕಾಲದ ಮನೆಗಳು, 1 ಬಾತ್ರೂಮ್ ಇರೋದೇ ಅಪರೂಪ. ಅವಾಗ ಬಾತ್ರೂಮ್ ಅನ್ನೋದೇ ಏನೋ ಒಂದು ಬೇರೆ ಅನ್ನೋ ತರಾನೇ ಹಳ್ಳಿ ಕಾಲದ ತರ ನೋಡೋರು. ಕಮೋಡ್ ಇರ್ಲಿಲ್ಲ, ಬಹಳನೇ ಕಷ್ಟ ಆಯ್ತು. ಬಹಳ ಅಂದ್ರೆ ನಿಮ್ದು ಹೆಲ್ತ್ ಅಪ್ಸೆಟ್ ಆದಾಗ ಹೇಗ್ ನೋಡ್ಕೊಂತಾ ಇದ್ರಿ? ದೇವ್ರೇನೋ ನನಗೆ ಅದೊಂದು ವರವಾಗಿ ಕೊಟ್ಟ ಆರೋಗ್ಯನ. ಈ ಕ್ಷಣನೂ ಸ್ವಲ್ಪ ನನಗೆ ಶೀತ, ಮಳೆ ಬಂದರೆ ಶೀತ ಒಂದು ಆಗ್ತೈತಿ ಬಿಟ್ರೆ ಇನ್ನು ಆರೋಗ್ಯ ಸಮಸ್ಯೆ ಇವತ್ತಿನವರೆಗೂ ಯಾವುದೂ ಇಲ್ಲ ನನಗೆ. ಅವ್ರಿಗೂ ಒಂದು BP ಇಲ್ಲ, ಶುಗರ್ ಇಲ್ಲ, ನನಗೂ ಇಲ್ಲ. ಏನೋ ದೇವ್ರು ಒಂದು ಕೊಟ್ಟು ಒಂದು ಕಿತ್ಕೊಂಡ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆಗ್ತವೆ. ಎಲ್ಲರ ಜೀವನದಲ್ಲಿ ಏನಾದ್ರು ಒಂದು ಕೊಡ್ತಾನೆ, ಒಂದು ಕಿತ್ಕೊಂತಾನೆ. ನಾವು ಅದರಲ್ಲೇ ಖುಷಿ ಪಡ್ಕೊಂತ ಹೋಗ್ಬೇಕು, ಇದೇ ಜೀವನ. ಸ್ವಲ್ಪ ಜಾಗ ಇತ್ತು ಆ ಟೈಮಲ್ಲಿ, ಏನೋ ಮಾಡಿ ಮತ್ತೆ ಗೌಂಡಿಯವ್ರ ಸಹಾಯ ತಗೊಂಡು ಹಾಸ್ಪಿಟ್ಲಲ್ಲೆಲ್ಲ ಕಮೋಡೆಲ್ಲ ನೋಡ್ಕೊಂಬಂದಿದ್ವಿ. ಇವ್ರಿಗೆ ಕಮೋಡಿನ ಅವಶ್ಯಕತೆ ಇತ್ತು. ಮತ್ತು ನಮ್ಮ ಅತ್ತೆ ಮಾವನ ಒಪ್ಸಿದೆ. 200 ಅಡಿ ಹಿಂದೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಬಾತ್ರೂಮಿಗೆ ಹೋಗ್ಬೇಕು ಅಂದರೆ. ಅವಾಗ ಬೆಡ್ ಪಾನೆಲ್ಲ ಬೆಡ್ ಪಾನೆಲ್ಲ ಕೊಡ್ತಿದ್ದೆ, ಸರಿ ಅನ್ನಿಸ್ಲಿಲ್ಲ. ಮತ್ತೆ ನಮ್ಮ ಅತ್ತೆ ಮಾವನ ಒಪ್ಸಿ ಅಲ್ಲೊಂದು ಸ್ವಲ್ಪ ಬಾವಂತಿ ಟೈಪ್ ಅಂತ ಬಿಟ್ಕೊಳ್ಳೋರು ಜಾಗನ. ಮತ್ತು ಆ ಬಾವಂತಿ ಜಾಗ ಎಷ್ಟು ವರ್ಷದಿಂದ ಈ ಥರ ಆಯ್ತು ಅವ್ರಿಗೆ? 20 ಇಯರ್ಸ್ ಆಯ್ತಾ? 20 ಇಯರ್ಸ್. ಈಗ ರಿಕವರ್ ಆಗಿದ್ದಾರೆ? ಎಷ್ಟು ವರ್ಷದಿಂದ ರಿಕವರ್? ಓಡಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಎಷ್ಟು ವರ್ಷದಿಂದ ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ ಶುರು ಮಾಡಿದ್ರು? 6 ಮಂತಿಗೆಲ್ಲ ಅಡ್ಡಿ ಇಲ್ಲ, ಮತ್ತೆ ಅವ್ರು ಓಡಾಡಂಗಾದ್ರು. ಸ್ವಲ್ಪ ಪ್ಯಾರಾಲಿಸಿಸ್ ಆಗಿ 6 ಮಂತ್ಸಿಗೆ ಆರಾಮಾದ್ರು? ಆರಾಮ್ ಅಂದ್ರೆ ಈಗ ಇಷ್ಟೇ, ಸ್ಟಿಕ್ ಇಟ್ಕೊಂಡು ಓಡಾಡ್ತಾರೆ. ಪೂರ ಆರಾಮ್ ಆಗಲ್ಲ. ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಮಾಡ್ಬೋದಾಗಿತ್ತೇನೋ, ಅಲ್ಲ ಈಗ ಟ್ರೀಟ್ಮೆಂಟ್ ಅಲ್ಲಿ ಇದಾರೆ? ಮುಗೀತಾ? ಇಲ್ಲ, ಮುಗೀತಾ ಅಷ್ಟೇ. ಒಂದು 6 ಮಂತ್ ಕೊಡ್ಸಿದೆ, ಆಮೇಲೆ ಬಿಟ್ಟೆ. ಮತ್ತೆ ಈಗಿನ ಯಂಗ್ ಜನರೇಷನ್ ಮಕ್ಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ, ನಿಮ್ಮ ಮಕ್ಕಳನ್ನು ನೋಡ್ಕೊಂಡು? ಏನೂ ಇಲ್ಲ, ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ರಿ. ಭೂಮಿಗೆ ನಿಮ್ಮನ್ನ ದೇವರು ವರವಾಗಿ ಕೊಟ್ಟಿದ್ದಾನೆ, ನೀವು ಸಮಾಜಕ್ಕೆ ಏನಾದರೂ ಕೊಡ್ರಿ, ತಂದೆ ತಾಯಿಗೆ ಹೆಸರು ಬರೋಂಗೆ ಬದುಕ್ರಿ ಅಂತ ಹೇಳ್ತೀನಿ ನಾನು. ಈಗಿನ ಜನರಿ ಜೆನ್ಝೆಡ್ ಅಂತಾರಲ್ಲ, ಜೆನ್ಜಿ ಅಂತ ಹೇಳಿ, ಅವ್ರಿಗೆ ಏನಂತ ಹೇಳಕ್ ಪರ್ಟಿಕ್ಯುಲರ್ ಅವ್ರಿಗೆ ಹೇಳ್ಬೇಕು. ಅದೇ ಹೇಳ್ತೀನಿ, ತಂದೆ ತಾಯಿ ನಿಮ್ಮನ್ನ ಈ ಭೂಮಿಗೆ ವರವಾಗಿ ಕೊಟ್ಟಿದ್ದಾನೆ, ನಿಮ್ಮ ಸಾಧನೆ ತೋರಿಸ್ರಿ. ತಂದೆ ತಾಯಿ ಏನ್ ಮಾಡಿದ್ರು ಅಂತ ನೀವ್ ಇವಾಗ ಕೇಳ್ತಾ ಇರ್ತೀರಲ್ಲ, ನಿಮ್ಮ ಮುಂದಿನ ಪೀಳಿಗೆ ನಿಮ್ಮನ್ನ ಕೇಳುತ್ತೆ ನೀನೇನ್ ಮಾಡಿದೆ ಅಂತ. ಅದಕ್ಕೋಸ್ಕರ ಹೇಳ್ತೀನಿ, ಅಪ್ಪ ಹಾಕಿದ ಆಲದ ಮರಕ್ಕೆ ನೀವೆಲ್ಲ ಜೋತಾಡೋದು ಬೇಡ. ನಿಮ್ಮ ಸಾಧನೆ ನೀವು ಬೇರೆಯವ್ರಿಗೆ ಏನಾದರೂ ತೋರಿಸ್ಬೇಕು, ಆ ಥರ ನೀವು ಬದುಕಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಕ್ಕಳನ್ನ ಮಾದರಿಯಾಗಿ ಅಂತ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನಿಜವಾಗ್ಲೂ ನನ್ನ ಮಕ್ಕಳು ನನಗೆ ಈ ಭೂಮಿಗೆ ನಮಗೆ ಒಂದು ಗಾಡ್ ಗಿಫ್ಟಾಗಿ ಉಳಿದಿದ್ದಾರೆ. ಈ ಜನ್ಮಕ್ಕೆ ಇಷ್ಟು ಸಾಕು ಅಂತೀನಿ. ಓಕೆ ಫ್ರೆಂಡ್ಸ್, ಪುಷ್ಪ ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋಣ ಬನ್ನಿ.